जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानाम् निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् चित्रैः पदैश्च गम्भीरैर्वाक्यैर्वाणैरखण्डितैः गुरुभावं व्यञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् तस्मदिष्टार्थसिद्धये तपो विद्याविरक्त्यादिसद्गुणौघाकरानहं वादिराजगुरुन् वन्दे हयग्रीवदयाश्रयान् दुर्वादित्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे अनवद्यात्मचारित्र्यं वादिखत्योतभास्करं विद्यामान्यगुरुं वन्दे विद्याविद्योतभास्वरम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम् हरिः ओम् हरिः ओम्। ವ್ಯಾಸರಾಜರ ಆರಾಧನಾ ನಿಮಿತ್ತವಾಗಿ ಈ ಜ್ಞಾನ ಸತ್ರವನ್ನ ಮಠದಲ್ಲಿ ಏನು ನಡೆಸ್ತಾ ಇದ್ದಾರೆ, ಇವತ್ತಿನ ಉಪನ್ಯಾಸವನ್ನ ನಮ್ಮ ಪೂಜ್ಯ ಗುರುಗಳಾದ ಇಡೀ ನಮ್ಮ ದೇಶದ ಅಪ್ರತಿಮ ವಾದ ವಾಚಸ್ಪತಿಗಳಾದ ಹರಿದಾಸ ಭಟ್ಟರು ಉಪನ್ಯಾಸ ಮಾಡಬೇಕಾಗಿತ್ತು. ಆದರೆ ದೊಡ್ಡದಾದ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ಇವತ್ತು ಬರಬೇಕಾಗಿತ್ತು ವಾಸ್ತವದಲ್ಲಿ. ಅವರು ಮಾಣಿಕ್ಯ ಶಾಸ್ತ್ರಿಗಳು ಅಂತ ಎಷ್ಟು ಜನ ಕೇಳಿದಿರೋ ಗೊತ್ತಿಲ್ಲ. ದೊಡ್ಡ ದೊಡ್ಡ ವಿದ್ವಾಂಸರನ್ನ ತಯಾರು ಮಾಡಿದ ಗಟ್ಟಿ ವಿದ್ವಾಂಸರು ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ವಿಜಯವಾಡದಲ್ಲಿ ಇದ್ರು. ನಮ್ಮ ಖೇಡಾ ವೇದವ್ಯಾಸಾಚಾರ್ಯರು, ಅನಂತರ ಇಲ್ಲಿ ನಮ್ಮ ಮಾಧ್ವರಲ್ಲಿ ಅಧ್ಯಯನ ಮಾಡಿದವರು, ಇನ್ನೊಬ್ಬರು ಪುಟ್ಟಿ ಅಂತ ನಮ್ಮ ಬಾಂಬೆ ಮಠದಲ್ಲಿ ಇದ್ದಾರೆ ತಂತ್ರಿಗಳು ಅಂತ. ಅವರಿಗೆ ಕ್ರೋಡ ಪತ್ರವನ್ನ 86ನೇ ಪರ್ಯಾಯದಲ್ಲಿ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು ಅವರನ್ನ ಅಲ್ಲಿಯೇ 2 ವರ್ಷ ಇಟ್ಟುಕೊಂಡು, ಮಾಣಿಕ್ಯ ಶಾಸ್ತ್ರಗಳನ್ನು ಅಲ್ಲೇ ಇಟ್ಟುಕೊಂಡು ತರ್ಕಶಾಸ್ತ್ರ ವಿಶೇಷ ಅಧ್ಯಯನಕ್ಕಾಗಿ ಹಿಂದಿನ ಪೇಜಾವರ ಸ್ವಾಮಿಗಳಿಗೂ ಚಿಕ್ಕ ಪೇಜಾವರ ಸ್ವಾಮಿಗಳಿಗೂ ಖೇಡಾ ವೇದವ್ಯಾಸಾಚಾರ್ಯರು ಮತ್ತು ತಂತ್ರಿಗಳು ಇವರೆಲ್ಲರೂ ಇದು ಪಾಠ ಹೇಳೋದಕ್ಕೋಸ್ಕರ ಅವರನ್ನ ಇಟ್ಕೊಂಡಿದ್ರು. ಅಂದ್ರೆ ಅಷ್ಟು ದೊಡ್ಡ ಪಂಡಿತರು. ಅವರ ಸ್ಮರಣ ನಿಮಿತ್ತವಾಗಿ ಒಂದು ವಿಚಾರಗೋಷ್ಠಿಯನ್ನ, ಸೆಮಿನಾರ್ ಅನ್ನ ವಿಜಯವಾಡದಲ್ಲಿ ಮಾಡ್ತಾ ಇದ್ದಾರೆ. ಅದು ನಿನ್ನೆ ಮುಗಿಬೇಕಾಗಿತ್ತು ಅಥವಾ ಇವತ್ತು ಬರಬೇಕಾಗಿತ್ತು. ಅವರು ಅನಾನುಕೂಲದಿಂದ ಇವತ್ತು ಇರೋ ಪ್ರಸಂಗ ಬಂತು. ಆದ್ದರಿಂದ ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿದ್ರು 10:30 ಮೇಲೆ, ಹೀಗೆ ಬರ್ಲಿಕ್ಕಾಗೋದಿಲ್ಲ, ನೀನೊಂದು ವ್ಯವಸ್ಥೆ ಮಾಡ್ತೀಯ ಅಂತ. ನಿಮ್ಮ ಪಾಂಡಿತ್ಯ ಆಗಲಿ ಅಥವಾ ನಿಮ್ಮ ಸರಿ ಸಮಾನವಾದ ಉಪನ್ಯಾಸವನ್ನಾಗಲಿ, ನಿಮಗೆ ಕೊಟ್ಟ ವಿಷಯವನ್ನಾಗಲಿ ಈ ದಡೀರ್ನ ಅದು 1-20-15 ತಾಸಿನಲ್ಲಿ ನಾನು ಹೇಗೆ ಆದ್ದರಿಂದ, ಆದರೆ ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾದ್ರಿಂದ ಆಜ್ಞೆಯ ಗುರುಗಳ ಆಜ್ಞೆಯನ್ನ ಉಲ್ಲಂಘನೆ ಮಾಡಬಾರದು ಅನ್ನೋ ದೃಷ್ಟಿಯಿಂದ ನಿಮ್ಮ ಬಾಯಿಂದ ಬಂದಿದೆ. ಆದ್ದರಿಂದ ನಾನು ಅವರ ಹತ್ರ ನಾನು ಒಪ್ಪಿಕೊಂಡು ಈ ಪೀಠದಲ್ಲಿ ಕುಳಿತಿದ್ದೇನೆ. ನಮ್ಮ ಶಾಸ್ತ್ರದಲ್ಲಿ ಯಜಮಾನ ಪ್ರಸ್ತರ ಅಂತ, ಯಜಮಾನ ಪ್ರಸ್ತರ ಅಂತ, ಹೋಮದಲ್ಲಿ ಯಜಮಾನ ಇಲ್ಲ ಅಂತ ಆದ್ರೆ ಒಂದು ಮುಷ್ಟಿ ಗರ್ಭ ಇಡ್ತಾರೆ. ಯಜಮಾನ ಇಲ್ಲ ಅಂದ್ರೆ ಆ ಯಜಮಾನನ ಪ್ರತಿನಿಧಿಯಾಗಿ ಒಂದು ಮುಷ್ಟಿ ದರ್ಭ ಇಡ್ತಾರೆ. ಆ ಮುಷ್ಟಿ ದರ್ಭ ಏನ್ ಕೆಲಸ ಮಾಡ್ತದೋ ಅಷ್ಟು ಇದನ್ನು ಮಾಡಬಹುದು ಅಷ್ಟೇ. ಯಜಮಾನ ಇಲ್ಲ ಆದ್ದರಿಂದ ಈಗ ಇಲ್ಲಿ ಆ ಮುಷ್ಟಿ ದರ್ಭ ಏನು ಕೆಲಸ ಮಾಡಬಹುದು ಅದನ್ನು ಮಾಡಬಹುದು ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಾರಂಭದಲ್ಲಿ ಹೇಳ್ಕೊಳ್ತಾ
ಇವತ್ತಿನ ದಿವಸ ಸುಧೀಂದ್ರರ ಆರಾಧನೆ ಇದೆ. ನಾಳೆ ವಾದಿರಾಜರ ಆರಾಧನೆ, ನಾಡ್ದು ವ್ಯಾಸರಾಜರ ಆರಾಧನೆ. ಇವೆಲ್ಲ ಒಂದು ಪರ್ವಗಳು ಇದ್ದಂತೆ. ಆರಾಧನಾ ಅಂದ್ರೆ ನಾವು ತಿಳ್ಕೊಳ್ಳುವ ಆರಾಧನಾ ಶಬ್ದ ಬೇರೆ, ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಆರಾಧನಾ ಶಬ್ದದ ಅರ್ಥವೇ ಬೇರೆ. ವಾದಿರಾಜರ ಆರಾಧನೆ ಆಗ್ತದೆ, ನಾಳೆ ಅಲ್ಲಿಗೆ ಹೋಗೋಣ. ಜಯತೀರ್ಥರ ಆರಾಧನೆ ಆಗ್ತದೆ, ಅಲ್ಲಿಗೆ ಹೋಗೋಣ ಅಂತ. ವ್ಯಾಸರಾಜರ ಆರಾಧನೆ ಆಗ್ತದೆ, ಮಠಕ್ಕೆ ಹೋಗೋಣ. ಈ ಅಭಿಪ್ರಾಯದಲ್ಲಿ ಆರಾಧನಾ ಶಬ್ದವನ್ನ ಮಧ್ಯಾಹ್ನ 12:30 ಆರಾಧನೆ ಶಬ್ದವನ್ನ ನಾವು ಬಳಸ್ತಾ ಇದ್ದೇವೆ. ಎಷ್ಟು ಸುಂದರವಾದ ಶಬ್ದ, ಸಂಸ್ಕೃತ ಶಬ್ದ ಆರಾಧನಾ ಶಬ್ದ. ಆ ಶಬ್ದ ಒಡೆದು ಅರ್ಥ ನೋಡಿದಾಗ ಅತ್ಯದ್ಭುತವಾದ ಅರ್ಥ ಬರ್ತಾ ಇದೆ ಆರಾಧನಾ ಶಬ್ದ. ಆ ಅಂದ್ರೆ ಸಂಸ್ಕೃತದಲ್ಲಿ ಸಮ್ಯಕ್ ಅಂತ, ಚೆನ್ನಾಗಿ ಅಂತ. ರಾಧ ಧಾತು, ರಾಧ ಧಾತು. ಆ ರಾಧ ಅನ ಅಂತ ಪದಚ್ಛೇದ ಮಾಡಿಕೊಳ್ಳೋಣ. ಆ ರಾಧ ಅನ. ಆ ಅಂದ್ರೆ ಸಮ್ಯಕ್, ಚೆನ್ನಾಗಿ ಅಂತ ಅರ್ಥ, ಒಳ್ಳೆಯ ಅಂತ ಅರ್ಥ. ರಾಧ ಅಂದ್ರೆ ಸಿದ್ಧಿ, ರಾಧ ಸಂಸಿದ್ಧೌ ಅಂತ ಧಾತು. ರಾಧ ಅಂದ್ರೆ ಸಿದ್ಧಿ ಅಂತ ಅರ್ಥ. ಅನ ಅಂದ್ರೆ ಕಾರಣ ಅಂತ. ಆ ರಾಧ ಅನ, ಒಳ್ಳೆಯ ಚೆನ್ನಾಗಿರುವ ಸಿದ್ಧಿಗೆ ಸಾಧನವಾದದ್ದು ಯಾವುದೋ ಅದು ಆರಾಧನೆ ಅಂತ. ಆರಾಧನಾ ಅಂದ್ರೆ ಒಳ್ಳೆಯ ಸಿದ್ಧಿಗೆ ಸಾಧನವಾದದ್ದು ಆರಾಧನಾ ಎನ್ನುವ ಶಬ್ದದಿಂದ ವಾಚ್ಯವಾಗಲಿಕ್ಕೆ ಸಾಧ್ಯ. ಅದು ಒಳ್ಳೆಯ ಸಿದ್ಧಿ ಅಂದ್ರೆ ಯಾವುದು? ಮೋಕ್ಷ. ಮೋಕ್ಷದಂಥ ದೊಡ್ಡ ಸಿದ್ಧಿ ಇನ್ನೊಂದು ಇಲ್ಲ. ಅಂಥ ಮೋಕ್ಷ ಸಾಧನವಾದ ಕಾರ್ಯಕ್ರಮಗಳು ನಡೆದರೆ ಮಾತ್ರ ಅದು ಆರಾಧನೆ. ಆ ಮೋಕ್ಷ ಸಾಧನವಾದ ಕಾರ್ಯಕ್ರಮಗಳು ಯಾವುದು ಅಂತಂದ್ರೆ ಇಂಥ ಜ್ಞಾನ ಕಾರ್ಯ, ಪಾಠವು, ಪ್ರವಚನವು, ಜ್ಞಾನ ಕಾರ್ಯದಂತಹ ಮಹಾ ಕಾರ್ಯಗಳು ನಡೆದಾಗ ಮಾತ್ರ ಅದು ನಿಜವಾಗಿಯೂ ಕೂಡ ಅದು ಸಿದ್ಧಿಗೆ ಸಾಧನವಾಗ್ತದೆ, ಮೋಕ್ಷಕ್ಕೆ ಸಾಧನವಾಗ್ತದೆ. ಆ ದೃಷ್ಟಿಯಿಂದ ಆರಾಧನಾ ಶಬ್ದವನ್ನ ಅಲ್ಲಿ ಬಳಸಿ. ಈ ಅಭಿಪ್ರಾಯದಲ್ಲಿ ಇವತ್ತಿನ ಸುಧೀಂದ್ರರ ಆರಾಧನೆ ಆಗಲಿ, ನಾಳೆ ಬರುವ ವಾದಿರಾಜರ ಆರಾಧನೆ ಆಗಲಿ, ನಾಡದು ಆಗುವ ವಾದಿರಾಜರ ಆರಾಧನೆ ಆಗಲಿ, ಈ ಅಭಿಪ್ರಾಯದಲ್ಲಿ ಮಠಗಳಲ್ಲಿ ನಡೆದಾಗ ಅದು ಅತ್ಯಂತ ಆ ಗುರುಗಳಿಗೆ ಸಂತೋಷವನ್ನು ಉಂಟು ಮಾಡ್ತದೆ. ಅಂಥ ಒಂದು ಆರಾಧನಾ ಈ ಮಠದಲ್ಲಿ ಯಾವಾಗಲೂ ನಡೀತಾ ಇತ್ತು. ಆ ಆರಾಧನೆ ಯಾವುದೇ ಕಾರ್ಯ ಮಾಡಿದರೂ ಜ್ಞಾನ ಕಾರ್ಯ ಇಲ್ಲದೇನೆ ಇಲ್ಲಿ ಆರಾಧನೆ ಇಲ್ಲ. ಆದ್ದರಿಂದ ನಿಜವಾದ ಅರ್ಥದಲ್ಲಿ ಆರಾಧನೆ ಈ ಶ್ರೀಮಠದಲ್ಲಿ ನಡೀತಾ ಇದ್ದದ್ದು ಅತ್ಯಂತ ಸ್ತುತ್ಯರ್ಹ ಎಂಬುದಾಗಿ ಪ್ರಾರಂಭದಲ್ಲಿ ಹೇಳ್ತಾ, ಒಬ್ಬ ವ್ಯಕ್ತಿಗಳನ್ನ ನಾವು ಗುರುತಿಸಬೇಕು ಅಂತಾದ್ರೆ ಅವರ ಗುರುಗಳು ಹೇಗಿದ್ದಾರೆ, ಅವರ ಶಿಷ್ಯರು ಹೇಗಿದ್ದಾರೆ ಅಂತ ತೀರ್ಮಾನ ಮಾಡಿಬಿಟ್ರೆ ಸಾಕು. ಅವ್ರು ಹೇಗೆ ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕು. ಉದಾಹರಣೆಗೆ ಸುಧೀಂದ್ರ ತೀರ್ಥರನ್ನೇ ತಗೊಳ್ಳಿ. ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರವರ ಪುತ್ರಕಃ ಶ್ರೀರಾಘವೇಂದ್ರ ಯತಿರಾಟ್ ಗುರುರ್ಮೇ ಸ್ಯಾದ್ಭಯಾಪಹಃ. ವಿಜಯೇಂದ್ರ ಕರಾಬ್ಜೋತ್ಥರಾಗಿದ್ದಾರೆ. ರಾಘವೇಂದ್ರ ತೀರ್ಥರಂತ ದೊಡ್ಡ ಯತಿಗಳನ್ನ ಕೊಟ್ಟಿದ್ದಾರೆ, ಒಬ್ಬ ಶಿಷ್ಯರನ್ನ ಕೊಟ್ಟಿದ್ದಾರೆ. ಇದರಿಂದ ಸುಧೀಂದ್ರ ವಾಸ್ತವದಲ್ಲಿ ಸುಧೀಂದ್ರ ತೀರ್ಥರ ಗ್ರಂಥಗಳು ಏನೂ ಇಲ್ಲ, ಕಡಿಮೆ. ಏಕಾದಶ ಸ್ಕಂದಕ್ಕೆ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದನ್ನ ಬಿಟ್ಟರೆ ತುಂಬಾ ಕಡಿಮೆ. ಅವರ ಗ್ರಂಥಗಳು ಏನೂ ಇಲ್ಲ ಅಂತೇಳಿ ಅವರನ್ನು ಏನೂ ಇಲ್ಲ ಅಂತ ಹೇಳೋಂಗಿಲ್ಲ. ಎಂಥವರಿಂದ ಪಾಠ ಕೇಳಿದ್ದಾರೆ, ಎಂಥ ಶಿಷ್ಯರನ್ನು ತಯಾರು ಮಾಡಿದ್ದಾರೆ. ಆದ್ದರಿಂದ ಕುಶಾಗ್ರಮತಯೇ ಅನ್ಲೇಬೇಕು ನಾವು, ಕುಶಾಗ್ರಮತಿ. ಆದ್ದರಿಂದ ಅಂತಹ ಸುಧೀಂದ್ರ ತೀರ್ಥರನ್ನ ವಿಜಯೇಂದ್ರ ತೀರ್ಥರು ಆರಿಸಬೇಕು ಅಂತಾದರೆ ಸುಮ್ಮನೆ ಆರಿಸಲಿಕ್ಕೆ ಸಾಧ್ಯವೇ? ಅಥವಾ ಸುಮ್ಮನೆ ಏನೇನೋ ಯಾವುದೋ ಒಂದು ದೃಷ್ಟಿಕೋನದಿಂದ ಇಟ್ಟುಕೊಂಡು ಅಂಥ ಒಂದು ಪರಂಪರೆಗೆ ಅಥವಾ ಒಂದು ದೊಡ್ಡ ವೇದಾಂತ ಸಾಮ್ರಾಜ್ಯದಲ್ಲಿ ಉಳ್ಳರಿಸಲಿಕ್ಕೆ ಸಾಧ್ಯವೇ?
ಸುಧಿ ಅಂದ್ರೆ ಜ್ಞಾನಿಗಳು, ಇಂದ್ರ ಅಂದ್ರೆ ಶ್ರೇಷ್ಠ, ಜ್ಞಾನಿಗಳಲ್ಲೇ ಶ್ರೇಷ್ಠರಾಗಿದ್ದಾರೆ. ಆದ್ದರಿಂದ ಸುಧೀಂದ್ರ ಅಂತ ಅದು ಅತ್ಯಂತ ಅನ್ವರ್ಥಕವಾದ ನಾಮ. ಆ ದೃಷ್ಟಿಯಲ್ಲಿ ಸುಧೀಂದ್ರರನ್ನ ನಾವು ವಿಚಾರ ಮಾಡಬಹುದು. ಈಗ ಒಬ್ಬರಂತಲ್ಲ, ವ್ಯಾಸರಾಜರನ್ನೇ ವಿಚಾರ ಮಾಡಿ. ಎಂಥ ಗುರುಗಳನ್ನು ಪಡೆದಿದ್ದಾರೆ, ಎಂತಿಂತ ಶಿಷ್ಯರನ್ನು ತಯಾರು ಮಾಡಿದ್ದಾರೆ. ಶ್ರೀಪಾದರಾಜರ ಹತ್ರ ಅಧ್ಯಯನ ಮಾಡಿರತಕ್ಕಂಥ ವ್ಯಾಸರಾಜ 12 ವರ್ಷಗಳ ಕಾಲ ಶ್ರೀಪಾದರಾಜರ ಹತ್ರ ಅಧ್ಯಯನವನ್ನು ಮಾಡಿ ಅನಂತರ ಭವ್ಯ ಪರಂಪರೆಯನ್ನು ನಿರ್ಮಾಣ ಮಾಡಿ ಆ ಕಾಲದಲ್ಲಿ ಪ್ರಾಯ ವ್ಯಾಸರಾಜನಿಗೆ ಸಿಕ್ಕಷ್ಟು ಮನ್ನಣೆ ಅದು ಆಗಿನ ಕಾಲದಲ್ಲಿ ಒಂದು ದೊಡ್ಡ ಸಿಂಹಾಸನದಲ್ಲಿ ಕುಳಿತುಕೊಳ್ತಕ್ಕಂಥ ಒಂದು ಭಾಗ್ಯ ಪ್ರಾಯ ಯಾವ ಪೀಠಾಧಿಪತಿಗಳಿಗೂ ಸಿಕ್ಕಿಲ್ಲ ಅಂತ ನಾನು ಕೃಷ್ಣದೇವರಾಜನಂತಹ ಒಂದು ದೊಡ್ಡ ರಾಜನ ಆಸ್ಥಾನದಲ್ಲಿ ಕುಳಿತುಕೊಳ್ಳಬೇಕು ಅಂತಾದರೆ ಇಂಥ ಯೋಗಿಗಳಿಗೆ ಮಾತ್ರ ಸಾಧ್ಯ. ಸೋಮನಾಥ ಕವಿ, ಸೋಮನಾಥ ಅಂತ, ಯದ್ಯಪಿ ಅವರು ಅದ್ವೈತಿ ಪರವಾದಿ, ಇವರ ಪಾಂಡಿತ್ಯಕ್ಕೆ ಬೆರಗಿ ಬಿದ್ದು ಬೇಸ್ತು ಹೋಗಿ ಇವರ ಬಗ್ಗೆ ವ್ಯಾಸಯೋಗಿ ದೇವಚರಿತಂ, ವ್ಯಾಸದೇವ ಚರಿತಂ ಅಂತೇಳಿ, ವ್ಯಾಸಯೋಗಿ ಚರಿತಂ ಅಂತೇಳಿ ಒಂದು ಗ್ರಂಥವನ್ನೇ ಬರೆದರು. ಒಂದು ಚಂಪು ಕಾವ್ಯ, ಅತ್ಯದ್ಭುತವಾದ ಕಾವ್ಯ, ಬಹಳ ಕ್ಲಿಷ್ಟವಾದ ಕಾವ್ಯ. ಸುಲಭವಾಗಿ ನೋಡಿದರೆ ಅರ್ಥವಾಗುವಂತಹದ್ದಲ್ಲ, ಬಹಳ ಕ್ಲಿಷ್ಟವಾದ ಕಾವ್ಯ. ಅದರಲ್ಲಿ ಪೂರ್ತಿ ಅವರ ಚರಿತ್ರೆಯನ್ನು ಸೆರೆ ಹಿಡಿದಿದ್ದಾನೆ. ಏನೇನು ವ್ಯಾಸರಾಜರು ಏನೇನು ಮಾಡಿದ್ದಾರೆ. ನಾವು ಇವತ್ತು ಒಂದು ವಿಶ್ವವಿದ್ಯಾಲಯ ತೆಗೆದರೆ ಹುಡುಗರೇ ಇಲ್ಲ, UGC ಸ್ಕೇಲ್ ತಗೋತಿರ್ತಾರೆ. ವಿಶ್ವ ಪಾವನ ಮಠ ಎಂಬ ಒಂದು ದೊಡ್ಡ ವಿಶ್ವವಿದ್ಯಾಲಯವನ್ನು ಹಂಪಿಯಲ್ಲಿ ರಚನೆ ಮಾಡಿ ಅದನ್ನ ತಯಾರು ಮಾಡಿ ಅಲ್ಲಿ ಅನೇಕ ಸಾವಿರಾರು ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಂತ ಒಂದು ದೊಡ್ಡ ಕಾರ್ಯವನ್ನು ಕೈಗೊಂಡಿದ್ದರು ವ್ಯಾಸರಾಜರು ಆಗಿನ ಕಾಲದಲ್ಲಿ, ಒಂದು 15ನೇ ಶತಮಾನದಲ್ಲಿ. ಅಂದ ಮೇಲೆ ಅವರ ವೈದುಷ್ಯ, ಅವರ ಪಾಂಡಿತ್ಯ ಅದು ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾವು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ. ಆದ್ದರಿಂದ ಒಬ್ಬ ಗುರುಗಳನ್ನ, ಒಬ್ಬ ಶಿಷ್ಯನನ್ನ ನೋಡಿದಾಗ ಎಂತಿಂಥ ಶಿಷ್ಯನನ್ನ ತಯಾರು ಮಾಡಿ. ಪುರಂದರದಾಸರಂತ ಏನು ನೀವು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳ್ತೀರಿ, ಅಂತಹ ಪುರಂದರದಾಸರಿಗೆ ವೈಷ್ಣವ ದೀಕ್ಷೆಯನ್ನ ಕೊಟ್ಟು ದಾಸರೆಂದರ ಪುರಂದರ ದಾಸರಯ್ಯ ಅಂತ ಹೆಗ್ಗಳಿಕೆಯನ್ನು ಕೂಡ ಕೊಟ್ಟಿರತಕ್ಕಂತಹ ಒಂದು ದೊಡ್ಡ ಭಾಗ್ಯ ಅವರು. ಎಲ್ಲಿಯೂ ಕೂಡ ಶಿಷ್ಯನನ್ನು ಹುಡುದಿಲ್ಲ. ಯಾಕೆಂದ್ರೆ ಶಿಷ್ಯನನ್ನ, ಗುರುಗಳನ್ನ ಪ್ರತ್ಯಕ್ಷೇ ಗುರವಸ್ತುತ್ಯಾಹ, ಗುರುಗಳನ್ನು ಪ್ರತ್ಯಕ್ಷದಲ್ಲಿ ಹೊಗಳಬಹುದಂತೆ, ಪರೋಕ್ಷೇ ಮಿತ್ರ ಬಾಂಧವ, ಪರೋಕ್ಷದಲ್ಲಿ ಮಿತ್ರ ಬಾಂಧವರನ್ನು ಹೊಗಳಬೇಕಂತೆ, ಎದುರುಗಡೆ ಹೊಗಳಬಾರದು. ಪ್ರತ್ಯಕ್ಷೇ ಗುರವಸ್ತುತ್ಯಾಹ. ಕಾರ್ಯಾಂತೆ ದಾಸಭೃತ್ಯಾಶ್ಚ, ಕೆಲಸ ಮುಗಿದ ಮೇಲೆ ದಾಸಭೃತ್ಯರನ್ನು ಹೊಗಳಬೇಕಂತೆ. ಪುತ್ರಾನ್ ನೈವಚ ನೈವಚ, ಮಕ್ಕಳುಗಳನ್ನಂತೂ ಎಂದಿಗೂ ಹೊಗಳಬಾರದು ಅಂತ ಒಂದು ವಾಕ್ಯ. ಎಷ್ಟೆಷ್ಟು ಹೊಗಳ್ತಿರೋ ಮಕ್ಕಳನ್ನ ಅಷ್ಟಷ್ಟು ದುರ್ಬುದ್ಧಿಯನ್ನ ತುಂಬಿಕೊಳ್ತಾ ನಿಜವಾದ ಮಾತಿದು, ಒಂದು ಅನುಭವ ಪೂರ್ಣವಾದ ಮಾತು. ಮಕ್ಕಳುಗಳನ್ನ ಜಾಸ್ತಿ ನಮ್ಮ ಮಕ್ಕಳನ್ನ ನಾವೇ ಹೊಗಳ್ತಾ ಇರೋದು. ಇವತ್ತು ನಮ್ಮ ಮಗ ಆ ರೀತಿಯಾಗಿ ತಗೊಂಡ್ಬಿಟ್ಟ, ಅವನು ಈ ರೀತಿಯಾಗಿ ಪ್ರಶಸ್ತಿ ತಗೊಂಡ, ಅವನು ಆ ರೀತಿ ಕ್ಲಾಸಲ್ಲಿ ಫಸ್ಟ್ ಬಂದ, ಆಗಿ ಬಂದ, ಅದು ಎಷ್ಟಾಗಿರ್ತದೋ ಹೊಗಳೋದೆಷ್ಟೋ ಏನೆಷ್ಟೋ. ಪುತ್ರಾನ್ ನೈವಚ ನೈವಚ. ಆದ್ದರಿಂದ ಒಬ್ಬ ಶಿಷ್ಯನನ್ನ ಹೊಗಳಬೇಕು. ವ್ಯಾಸರಾಜರಂತಹ ಮಹಾನುಭಾವರು ಪುರಂದರದಾಸರಂತಹ ಮಹಾಭಾಗರನ್ನ ಹೊಗಳಬೇಕು ಅಂತಾದ್ರೆ ಪುರಂದರದಾಸರಲ್ಲಿ ಏನು ವೈಶಿಷ್ಟ್ಯ ಇತ್ತು ಅನ್ನೋದನ್ನ ನಾವು ವಿಚಾರ ಮಾಡ್ತೀವಿ. ವಾದಿರಾಜರು, ವಿಜೇಂದ್ರರು ಇವರ ಹತ್ರ ಪಾಠ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಆಗಿನ ಕಾಲ ತುಂಬಾ ಮಡಿವಂತ ಕಾಲ, ತುಂಬಾ 15ನೇ ಶತಮಾನ ಅಂತಂದ್ರೆ ಅದು ತುಂಬಾ ಮಡಿವಂತ ಕಾಲ. ಆದ್ರಿಂದ ಕನಕದಾಸರನ್ನ ಒಳಗೆ ಬಿಟ್ಟುಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಅರ್ಥ ಏನು? ಅವರಿಗೂ ಒಂದು ದೀಕ್ಷೆಯನ್ನ ಕೊಟ್ಟು
ಅವರನ್ನು ಶಿಷ್ಯತ್ವೇನ ಸ್ವೀಕಾರ ಮಾಡಿದ್ದಾರೆ ಅಂದ್ರೆ ಅವರ ಮನೋಭಾವ ಯಾವ ರೀತಿಯಾಗಿತ್ತು ಅನ್ನೋದನ್ನು ವಿಚಾರ ಮಾಡಬೇಕು. ಆದ್ದರಿಂದ ಶ್ರೀಪಾದರಾಜರಂತಹ ಮಹಾನುಭಾವರಾದ ಗುರುಗಳನ್ನ ಪಡೆದ ಪುರಂದರದಾಸರು, ವಿಜಯೇಂದ್ರರು, ವಾದಿರಾಜರು, ಕನಕದಾಸರು, ಇನ್ನೂ ಅನೇಕ ಶಿಷ್ಯರಿದ್ದಾರೆ, ಯತಿವರೇಣ್ಯರಿದ್ದಾರೆ. ಅವರನ್ನೇ ಎಲ್ಲರನ್ನ ತಯಾರು ಮಾಡಿರತಕ್ಕಂತಹ ವ್ಯಾಸರಾಜರ ಪ್ರಭುತ್ವ, ವ್ಯಾಸರಾಜರ ವೈದುಷ್ಯ, ವ್ಯಾಸರಾಜರ ವೈಚಾರಿಕತೆ ಎಷ್ಟಿತ್ತು ಅನ್ನೋದನ್ನ ಇದಕ್ಕಿಂತ ಬೇರೆ ಬೇಕಾಗಿದೆ. ಅದರಿಂದ ಒಬ್ಬ ಗುರು ಶಿಷ್ಯ ಅಲ್ಲಿ ತನಕ ಯಾಕೆ ಹೋಗ್ತೀರಿ? ಈಗಿನಲ್ಲೇ ತಗೊಳ್ರಿ, ಈಗಿನ ಕಾಲದಲ್ಲೇ ತಗೊಳ್ರಿ. ನಮ್ಮ ಪೂಜ್ಯ ಶ್ರೀಪಾದಂಗಳವರು, ಪರಮ ಪೂಜ್ಯ ಬೇಜಾವರ ಶ್ರೀಪಾದಂಗಳವರು ವಿದ್ಯಾಮಾನ್ಯರಂತಹ ದೊಡ್ಡ ಗುರುಗಳನ್ನು ಕೊಡೋದು. ಎಂತಿಂತ ಶಿಷ್ಯರನ್ನು ಕೊಟ್ಟಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಿ ಇಲ್ಲಿ ಪಾಠ ಪ್ರವಚನದಿಂದ. ಡಿ ಪ್ರಹ್ಲಾದಾಚಾರ್ಯರಂತ, ವಿದ್ವಾನ್ ಹರಿದಾಸ್ ಭಟ್ರಂತ ದೊಡ್ಡ ದೊಡ್ಡ ಇವತ್ತು ನಮ್ಮ ಈ ಮಠದಲ್ಲಿ ಅಲ್ಲ, ಈ ಕರ್ನಾಟಕದಲ್ಲಿ ಅಲ್ಲ, ಬಿಹಾರದಲ್ಲಿ ಕೇಳಿದ್ರು ಪ್ರಹ್ಲಾದಾಚಾರ್ಯ ಹೆಸರು ಕೇಳ್ತಾರೆ. ಓ ಪ್ರಹ್ಲಾದಾಚಾರ್ಯಜಿ, ಎಷ್ಟು ಗೌರವ! ಹರಿದಾಸ ಭಟ್ಟರಿಗೆ ಎಂತ ಗೌರವ! ಯಾರಾದ್ರೂ ನಾವು ಹರಿದಾಸ ಭಟ್ಟರ ಶಿಷ್ಯರು ಅಂತ ಹೇಳಿದ್ರೆ ಭಾರಿ ಆದರ ಗೌರವ ನಮಗಲ್ಲಿ ಉತ್ತರ ಪ್ರದೇಶದಲ್ಲಿ. ಪ್ರಹ್ಲಾದಾಚಾರ್ಯ ಶಿಷ್ಯರು ಅಂತಂದ್ರೆ ಭಾರಿ ಆದರ ಗೌರವ ನಮಗೆ. ಇಡೀ ದೇಶದಲ್ಲಿ ದೊಡ್ಡ ಹೆಸರನ್ನು ಮಾಡಿರತಕ್ಕಂತಹ ಒಂದು ಪಂಡಿತ ಮಂಡಳಿಯನ್ನೇ ತಯಾರು ಮಾಡಿರತಕ್ಕಂಥವ್ರು ಶಿಷ್ಯರನ್ನ, ಗುರುಗಳು ವಿದ್ಯಾಮಾನ್ಯ. ಇದರಿಂದ ಒಬ್ಬ ಗುರು ಪೂರ್ಣ ದೃಷ್ಟಿಯಿಂದ ಹರಿಸ್ದ ಅಂದ್ರೆ ಎಲ್ಲವೂ ತನ್ನಟ್ಟಕ್ಕೆ ತಾನೇ ಬಂದ್ಬಿಡ್ತು. ಅದು ಯಾವುದೇ ವಿಚಾರ ಇಲ್ಲ, ಪೂರ್ಣ ದೃಷ್ಟಿಯಿಂದ ಹರಿಸ್ಬೇಕಷ್ಟೆ. ವಿದ್ಯೆ ಫಲಿಸಲಿಕ್ಕೆ 4 ಬೇಕಂತೆ. ಭಾಗವತ ತಾತ್ಪರ್ಯದಲ್ಲಿ ಷಷ್ಠ ಸ್ಕಂದದಲ್ಲಿ ನಾರಾಯಣ ವರ್ಮದ ಭಾಗದಲ್ಲಿ ಆಚಾರ್ಯರು ಹೇಳ್ತಾರೆ, ಗುರು ಶಿಷ್ಯಯೋ ಅಯೋಗ್ಯತ್ವಾತ್ ಗುರುವೃತ್ತೇರಪೂರ್ತಿತಃ ಅಪ್ರಸಾದಾತ್ ಗುರೋರ್ವಿದ್ಯಾ ನ ಯಥೋಕ್ತ ಫಲಪ್ರದಾಹ. ವಿದ್ಯೆ ಫಲಿಸೋದು ಅಂತ ಇದೆ. ಅನೇಕ ಜನರು ವಿದ್ಯೆ ಕಲಿತಾರೆ, ವಿದ್ಯೆ ಕೇಳ್ತಾರೆ, ವಿದ್ಯೋಪದೇಶ ಪಡಿತಾರೆ. ವಿದ್ಯೆ ಫಲಿಸೋದು ಅಂತ ಇದೆ. ನಾವು ಕಲಿತಿರುವ ವಿದ್ಯೆ ಫಲಿಸಬೇಕು ಅಂತ ಆದ್ರೆ 4 ಬೇಕು ಅಂತ ಹೇಳ್ತಾರೆ. 4 ಇದ್ರೆ ಮಾತ್ರ ವಿದ್ಯೆ ಫಲಿಸ್ತದೆ, ಇಲ್ಲ ಅಂದ್ರೆ ವಿದ್ಯೆ ಫಲಿಸುವುದು. 1 ಗುರು ಯೋಗ್ಯ ಇದೆ. ಇದು ನಾವು ಹೇಳೋ ಮಾತಲ್ಲ, ಆಚಾರ್ಯರು ತಾತ್ಪರ್ಯದಲ್ಲಿ ಬರೆದಿದ್ದಾರೆ. ಗುರು ಶಿಷ್ಯಯೋರ ಯೋಗ್ಯತ್ವಾತ್ ಗುರು ವೃತ್ತೇರ್ನ ಪೂರ್ತಿತಃ. 1 ಗುರು ಯೋಗ್ಯ ಇರಬೇಕು. ಗುರು ಯೋಗ್ಯ ಇದ್ದು ಕೂಡಲೇ ವಿದ್ಯೆ ಫಲಿಸಿಬಿಡ್ತದೆ ಅಂತ ತೀರ್ಮಾನ ಇಲ್ಲ. ಬಹಳ ಶ್ರೇಷ್ಠ ಗುರುಗಳಿರ್ತಾರೆ, ಶಿಷ್ಯ ದಡ್ಡ ಇರ್ತಾನೆ, ತಗೊಂಡೇನ್ ಮಾಡ. ಶಿಷ್ಯನೂ ಯೋಗ್ಯನಿರ್ಬೇಕು. 2ನೇದು 1 ಗುರು ಯೋಗ್ಯ ಇರಬೇಕು, 2ನೇದು ಶಿಷ್ಯನೂ ಯೋಗ್ಯ ಇರಬೇಕು. ಇಷ್ಟಿದ್ದು ಕೂಡಲೇ ವಿದ್ಯೆ ಫಲಿಸಿಬಿಡ್ತು ಇಲ್ಲ. ಗುರು ವೃತ್ತೇ, ಇದು ಇಂದಿನ ಸಮಾಜದಲ್ಲಿ, ಇಂದಿನ ಕಾಲದಲ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇಡ ಗುರು ಶುಶ್ರೂಷೆ. ಇವತ್ತು ವಿದ್ಯೆಯನ್ನ ನಾವು ಸಮಾಜದಲ್ಲಿ ಮಾರ್ಕೆಟ್ಗೆ ಇಟ್ಟಿದ್ದೇವೆ. ನೀನು ಇಷ್ಟು ಕೊಡ್ತೀಯಾ ದುಡ್ಡು, ನಾನು ನಿನಗೆ ಇಷ್ಟು ಹೇಳ್ತೇನೆ. ಇನ್ನು ಮುಂದೆ ಶಾಸ್ತ್ರ ಪಾಠಗಳಿಗೂ ಹಂಗು ಬಂದ್ರೆ ನನಗೇನು ಆಶ್ಚರ್ಯ ಇಲ್ಲ. ಪ್ರಮಾಣ ಪದ್ಧತಿ 1 ವರ್ಷದಲ್ಲಿ ನಿನಗೆ ಮುಗಿಸ್ಕೊಡ್ತೇನೆ, ಇಷ್ಟು ದುಡ್ಡು ಕೊಡು. ಬೇರೆ ಲೌಕಿಕ ವಿದ್ಯೆ ನಡೆದಿದೆ. ಟ್ಯೂಷನ್ 10th ಬಂತು ಅಂದ್ರೆ ಏಪ್ರಿಲ್ 1ಗೆ ಶುರು. 1 ವರ್ಷಕ್ಕೆ ಇಷ್ಟು 1000 ಕೊಟ್ಟುಬಿಡು. ಸೈನ್ಸು, ಮ್ಯಾಥ್ಸು, ಇಂಗ್ಲಿಷ್ ನೀವು 3 ತಯಾರು ಮಾಡಿ ಕೊಟ್ಬಿಡ್ತೀವಿ. ಇಲ್ಲ ಸೀಟೇ ಇಲ್ಲ ನಿಮಗೆ. ಹೀಗೆ ವಿದ್ಯೆಯನ್ನ ಮಾರ್ಕೆಟ್ಗೆ ಇಟ್ಟಾಗ ಅದು ಹೆಂಗೆ ಫಲಿಸ್ತದೆ, ಅದು ಯಾವ ರೀತಿಯಾಗಿ ಆ ವಿದ್ಯೆ ಅನ್ನೋದು ಅತೀವ ಅವನಿಗೆ ಮನಮುಟ್ಟುವಂತೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಗುರು ವೃತ್ತೇ ಅಪೂರ್ತಿತಃ ಗುರು ಶುಶ್ರೂಷೆ ಬೇಕು. ಹಿಂದೆ ಎಲ್ಲ ಧೌಮ್ಯ ಋಷಿಗಳ ಹತ್ರ ಎಂತಿಂಥ ಗುರು ಶುಶ್ರೂಷೆಯನ್ನ ಮಾಡಿ ವಿದ್ಯೆಯನ್ನು ಕಲಿಸಿದ್ದಾರೆ. ಆರುಣಿ ಆಗಲಿ, ಬೈದಾಂತ ಆಗಲಿ, ಉಪಮನ್ಯು ಅಂತಾಗಲಿ, ಕೇದಾರ ಖಂಡಂ ಬಧಾನಂದಂ, ಹೋಗು ಹೊರದ ಗದ್ದೆಯಲ್ಲಿ ಇದನ್ನ ನೀರು ಹಾಕಿ ನಿಲ್ಲಿಸು ಅಂದ. ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ, ಸೀದಾ ತಾನೇ ಬರ್ಕೊಂಬಿಟ್ಟ ಹೋಗಿ. ಗುರುಗಳು ಹೇಳಿದ್ದಾರೆ ಅಂದ್ರೆ ಮುಗೀತದು. ಅಷ್ಟು ಗುರು ಶುಶ್ರೂಷೆ ಮಾಡಿದ್ದಾರೆ. ಕಣ್ಣನ್ನು ಕಳ್ಕೊಂಡಿರ್ತಕ್ಕಂಥ ಉಪಮನ್ಯು
ನಿನಗೆಲ್ಲ ಭವಿಸ್ತದೆ ಹೋಗುವಂತ ಅನಂತರ ಗೌಡ ಋಷಿಗಳು ಅವರಿಗೆ ಆಶೀರ್ವಾದ ಮಾಡಿದ್ ನೋಡಿದ್ರೆ ಮೈ ರೋಮಾಂಚನ ಆಗ್ತದೆ ಮಹಾಭಾರತದಲ್ಲಿ ಕಥೆಯಲ್ಲಿ ಕೇಳಿದಾಗ. ಅಂದ್ರೆ ಆ ಪರಂಪರೆ ನಿಂತು ಹೋಗಿದೆ. ಈಗಿನ ಕಾಲದಲ್ಲಿ ಆ ಗುರು ಶುಶ್ರೂಷೆ ಅನ್ನೋ ಪದ ಗೊತ್ತಿಲ್ಲ. ಗುರು ಶುಶ್ರೂಷೆಯ ವಿದ್ಯಾ. ಆದ್ದರಿಂದ ವಿದ್ಯೆ ಎನ್ನುವುದು ಗುರು ಶುಶ್ರೂಷೆಯಿಂದ ಬರ್ತದೆ. ಮೂರನೇದು ಇನ್ನೂ ಒಂದಿದೆ. ಇಷ್ಟಿದ್ರೂ ಫಲಿಸ್ತದೆ ಅಂತ ಗ್ಯಾರಂಟಿ ಇಲ್ಲ, ಫಲಿಸೇ ಬಿಡ್ತದೆ ಅಂತ ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಅಪ್ರಸಾದಾತ್ ಗುರೋರ್ ವಿದ್ಯಾ, ಗುರುವು ಶಿಷ್ಯನಿಗೆ ಪ್ರಸನ್ನ ದೃಷ್ಟಿಯಿಂದ ವಿದ್ಯೋಪದೇಶವನ್ನು ಮಾಡಬೇಕು. ಪ್ರಸನ್ನ ದೃಷ್ಟಿಯಿಂದ ನಿನಗೆ ಬರಲಿ, ನಾನು ಹೇಳುವ ವಿದ್ಯೆ ನಿನಗೆ ಬರಲಿ ಎನ್ನುವ ದೃಷ್ಟಿಯಿಂದ ಬಹಳ ಸಂತೋಷದಿಂದ ಹೇಳಿದಾಗ ಮಾತ್ರ ಬರ್ತದೆ. ಎಷ್ಟೋ ಜನ ಹಾಗೆ ಹೇಳುವುದಿಲ್ಲ. ಗುರು ಶುಶ್ರೂಷೆಯನ್ನು ಮಾಡಿರ್ತಾರೆ ಶಿಷ್ಯ, ಅನಂತರ ಗುರುವು ಯೋಗ್ಯ ಆಗಿರ್ತಾನೆ, ಶಿಷ್ಯನು ಯೋಗ್ಯ ಆಗಿರ್ತಾನೆ, ಎಲ್ಲವೂ ಇದ್ರೂ ಕೂಡ ಪ್ರಸನ್ನ ದೃಷ್ಟಿಯಿಂದ ವಿದ್ಯೋಪದೇಶವನ್ನು ಗುರುವು ಮಾಡಿದರು. ಆವಾಗ ಅದು ವಿದ್ಯೆ ಕಲಿಸುವುದು. ಇನ್ನು 4 ಬೇಕು. ಇಂಥ ನಾವೀಗ ಹೇಳಿದ ಏನು 3-4 ಜನರನ್ನು ಹೇಳಿದ್ವಿ, ಅವರು ಅಂಥ ಗುರುಗಳನ್ನ ಅಂಥ ಶಿಷ್ಯರನ್ನ ಪಡೆದಿರಬೇಕು ಅಂತಾದ್ರೆ ಈ 4 ಇದ್ದಾಗ ಮಾತ್ರ ಸಾಧ್ಯ ಅವರ ಕಡೆಯಿಂದ ಈ ರೀತಿಯಾಗಿ ಜಗನ್ಮಾನ್ಯರಾಗಲಿಕ್ಕೆ. ಸುಧೀಂದ್ರ ತೀರ್ಥರಾಗಲಿ, ಅದು ವ್ಯಾಸರಾಜರಾಗಲಿ, ಅಥವಾ ಯಾರ್ಯಾರು ನಮ್ಮ ಸಿದ್ಧಾಂತದಲ್ಲಿ ಬಂದಿದ್ದಾರೋ ಅವರೆಲ್ಲ ಗುರುಗಳಾಗಲಿ ಇಷ್ಟು ಮನ್ನಣೆಯನ್ನ ಇಷ್ಟು ಮಾನ್ಯತೆಯನ್ನ ಪಡೆದಿರಬೇಕು ಅಂತಾದ್ರೆ ಇವೆಲ್ಲ 4 ಕ್ವಾಲಿಫಿಕೇಶನ್ ಇರಲೇಬೇಕು. ಇಲ್ಲ ಅಂದ್ರೆ ಅವರಿಗೆ ಸಾಧ್ಯವೇ ಇಲ್ಲ ಇಷ್ಟು ಮನ್ನಣೆಯನ್ನು ಪಡೆಯಲಿಕ್ಕೆ. ಈ ದೃಷ್ಟಿಯಲ್ಲಿ ನಮ್ಮ ವ್ಯಾಸರಾಜರು ಅತ್ಯುನ್ನತವಾದ ಒಂದು ಸ್ಥಾನಕ್ಕೆ ಏರಿ 92 ವರ್ಷಗಳ ಕಾಲ ಸಾರ್ಥಕ ಜೀವನವನ್ನು ಮಾಡಿ ನಮ್ಮ ಸಮಾಜ ಅಲ್ಲ ಇನ್ನೂ ಎಷ್ಟೆಷ್ಟು ಶತಮಾನಗಳ ಪರ್ಯಂತ ಅದು ನೆನೆಸಿಕೊಂಡ್ರೂ ಕೂಡ ಮುಗಿಯುವಂತಹದ್ದಲ್ಲ, ಆ ರೀತಿಯಾದ ಒಂದು ಮಹಾ ಉಪಕಾರವನ್ನ ಮಾಡಿ ಹೋಗಿದ್ದಾರೆ. ಆದ್ದರಿಂದ ಅವರನ್ನು ಏನ್ ಮಾಡಬಹುದು ಅಂದ್ರೆ ಪ್ರಾತಃ ಸ್ಮರಣೆಯನ್ನು ಮಾಡಿದರೂ ಸಾಕು ಅಂತ ಹೇಳುತ್ತೆ. ಬೆಳಗ್ಗೆ ಎದ್ದು ಸ್ಮರಣೆ ಮಾಡಿದರೂ ಸಾಕು, ನಮಗೆ ಪಾಪಗಳು ಪರಿಹಾರ ಆಗ್ತದೆ. ಆ ದೃಷ್ಟಿಯಿಂದಲೇ ಇವೆಲ್ಲ ಗುರು ಪರಂಪರಾ ಶ್ಲೋಕಗಳನ್ನ ಇವುಗಳನ್ನೆಲ್ಲ ಇಟ್ಟಿರೋದು. ಆ ನೆಪದಲ್ಲಾದ್ರೂ ಸ್ಮರಿಸೋದು ನಮ್ಮ ಕೈಲಿ ಆಯ್ತು. ಅವರಿಗೆ ಅತ್ಯಂತ ಪ್ರೀತಿ ಆಗೋದು ಅಂತಂದ್ರೆ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡೋದು. ಅದರಷ್ಟು ಪ್ರೀತಿ ಇನ್ಯಾವುದರಲ್ಲೂ ಇಲ್ಲ. ರಾಯರಿಗೆ ಅವರ ಗ್ರಂಥಗಳನ್ನ ಅಧ್ಯಯನ ಮಾಡೋದ್ರಿಂದ ಏನು ಪ್ರೀತಿ ಆಗ್ತದೆ, ಉಳಿದದ್ರಿಂದ ಪ್ರೀತಿ ಆಗೋದಿಲ್ಲ ಅಂತಿಲ್ಲ, ಸಂತೋಷ ಆಗೋದಂತಿಲ್ಲ. ಅಷ್ಟು ಪ್ರೀತಿ ಅಷ್ಟು ಸಂತೋಷ ಆಗಲಿಕ್ಕೆ ಸಾಧ್ಯ. ಆದ್ರಿಂದ ನಮಗೆ ಈ ಜನ್ಮದಲ್ಲಿ ವ್ಯಾಸತ್ರಯಗಳನ್ನು ಓದಲಿಕ್ಕೆ ಆಗ್ಲಿಲ್ವೋ, ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವ ಓದಲಿಕ್ಕೆ ಆಗ್ಲಿಲ್ವೋ, ಕೊನೆ ಪಕ್ಷ ವ್ಯಾಸರಾಜರು ಇಂಥ ಗ್ರಂಥಗಳನ್ನು ಬರೆದಿದ್ದಾರಲ್ಲ ಅಂತ ಅನ್ಕೊಂಡು ಅವರ ಸ್ಮರಣೆ ಮಾಡಿ ಆದರೂ ಸಮಾಜಕ್ಕೆ ಇಂಥ ಉಪಕಾರವನ್ನು ಮಾಡಿದ್ದಾರಲ್ಲ ಅಂತ ನೆನೆಸಿಕೊಂಡಾದರೂ ಕೂಡ ಅವರು ಮಾಡಿರುವ ಉಪಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವುದು. ಇದನ್ನೂ ಮಾಡಲಿಲ್ಲ ಅಂದ್ರೆ ಕೃತಜ್ಞತೆಯ ಪರಾಕಾಷ್ಠತೆಯನ್ನು ಹೊಂದಿ ಮಹಾ ಅನರ್ಥಕ್ಕೆ ಗುರಿಯಾಗಬೇಕಾಗ್ತದೆ. ಗುರು ಪರಂಪರೆಯಲ್ಲಿ ನಾವು ಬಂದಾಗ ಅಂಥ ಗುರು ಪರಂಪರೆಯಲ್ಲಿ ಇರುವ ಶ್ರೇಷ್ಠ ಗುರುಗಳನ್ನ ಪ್ರಾತಃ ಸ್ಮರಣೆ ಮಾಡಲಿಲ್ಲ ಅಂದರೂ ಕೂಡ ಮಹಾ ಅನರ್ಥಕ್ಕೆ ಗುರಿಯಾಗತಕ್ಕಂಥ ಪ್ರಸಂಗ ಇರುತ್ತೆ. ಈ ದೃಷ್ಟಿಯಲ್ಲಿ ವ್ಯಾಸರಾಜರ ಆರಾಧನಾ ಮಹೋತ್ಸವದ ಅಂಗವಾಗಿ ಅನೇಕ ಗ್ರಂಥಗಳಿದೆ ಅವರು. ಅಲ್ಲಿ ಮಂದಾರ ಮಂಜರಿ ಅಂತ ಒಂದು ವ್ಯಾಖ್ಯಾನಗಳು. ಅಲ್ಲಿ ಮಂದಾರ ಪುಷ್ಪದ ಗೊಂಚಲು ಅಂತ ಎಷ್ಟು ಚಂದ ಹೆಸರಿಡಿದ್ದಾರೆ ನೋಡಿ ಗುರುಗಳೆಲ್ಲ. ಆ ಮಂದಾರ ಪುಷ್ಪದ ಗೊಂಚಲುಗಳನ್ನೇ ನಮಗೆ ಅವರ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ. ಮಿಥ್ಯಾತ್ವಾನುಮಾನ ಖಂಡನಕ್ಕೆ ವ್ಯಾಖ್ಯಾನ ಬರೆಯುವಾಗ 4 ಪ್ರಕರಣ ಗ್ರಂಥಗಳಿಗೆ ಮಂದಾರ ಮಂಜರಿ ಟೀಕೆಯನ್ನ ಬರೆದಿದ್ದಾರೆ, ಟಿಪ್ಪಣಿಯನ್ನ ಬರೆದಿದ್ದಾರೆ ವ್ಯಾಸರಾಜರು. ಇನ್ನೊಂದು ಗ್ರಂಥ ಭೇದೋಜ್ಜೀವನ. ಆ ಭೇದೋಜ್ಜೀವನದಲ್ಲಿ ಭೇದವನ್ನ ಎತ್ತಿ ನಮ್ಮ ಸಿದ್ಧಾಂತಕ್ಕೆ ತತ್ವವಾದ ಅಂತ ಹೆಸರು ಬರಲಿಕ್ಕೆ ಮುಖ್ಯ ಕಾರಣ ಭೇದವಾದ. ಅದನ್ನು ಪಂಚಭೇದಗಳು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಿವೆ. ಅನೇಕ ಜನರು ಪ್ರಶ್ನೆ ಮಾಡೋದಿದೆ, ಅಲ್ಲ ಇದೇನು ದೊಡ್ಡದು, ದ್ವೈತ ಸಿದ್ಧಾಂತದಲ್ಲಿ ದ್ವೈತ ಅಂದ್ರೂ ಭೇದವೇ, ತತ್ವವಾದ ಅಂದ್ರೂ ಭೇದವಾದವೇ, ಏನು ಮೇಲ್ಮೆ ಏನು ಹಿರಿಮೆ ನಿಮ್ದು ಅಂತ ಅನೇಕ ಜನರು ಪ್ರಶ್ನೆ ಮಾಡೋದಿದೆ. ಪ್ರತ್ಯಕ್ಷ ಸಿದ್ಧ
ನೀವು ನಾವು ಬೇರೆ, ಜೀವ ಜೀವ ಬೇರೆ, ಜೀವ ಜೀವ ಭೇದ ಸ್ಪಷ್ಟವಾಗಿದೆ. ಯಾರಾದರೂ ಜೀವ ಜೀವ ಬೇರೆ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವ? ಜೀವ ಜೀವ ಬೇರೆ, ಜಡ ಜೀವ ಬೇರೆ, ಜಡ ಜೀವ ಭೇದ ಇದೆ. ಜೀವೇಶ್ವರ ಭೇದ ಅಂತೂ ಸ್ಪಷ್ಟ ಇಲ್ಲ. ನಮಸ್ಕಾರ ಯಾಕೆ ಬರುತ್ತೆ? ಇದು ನಮ್ಯ ನಂತರ ಭಾವ ಯಾಕೆ ಬರುತ್ತೆ? ಆದ್ದರಿಂದ ಜೀವೇಶ್ವರ ಭೇದ, ಜೀವ ಜೀವ ಭೇದ, ಜಡ ಜಡ ಭೇದ, ಜಡೇಶ್ವರ ಭೇದ, ಜೀವೇಶ ಭೇದ, ಇವೆಲ್ಲವೂ ಕೂಡ ಪಂಚಭೇದಗಳು ಪ್ರತ್ಯಕ್ಷ ಸಿದ್ಧವಾದದ್ದನ್ನ ಇದೇನು ದೊಡ್ಡ ಸಿದ್ಧಾಂತ ಅಂತ ಹೇಳ್ತೀವಿ ನೀವು ಅಂತ ಕೇಳೋರಿದ್ದಾರೆ. ಆದರೆ ಇದನ್ನ ಅಲ್ಲಗಳೆಯುವ ಒಂದು ಸಿದ್ಧಾಂತ ಹುಡ್ತಲ್ಲ, ಅದಕ್ಕೆ ನಿರಾಕರಣೆ ಮಾಡಬೇಕಾಯ್ತು. ಅದಕ್ಕೆ ಅದನ್ನ ಮೇಲ್ಮೆ ತೋರಿಸ್ಬೇಕಾಯ್ತು. ನಾನು ನೀವು ಒಂದೇ ಅಂತ ಒಂದು ಸಿದ್ಧಾಂತ ಹೊರತು ಪ್ರತ್ಯಕ್ಷ ಸಿದ್ಧವಾಗಿದ್ರು ಕೂಡ ಜೀವ ಜೀವನಗಳು ಭೇದ ಪ್ರತ್ಯಕ್ಷ ಸಿದ್ಧವಾಗಿದ್ರು ಕೂಡ ಜೀವ ಜೀವರು ಒಂದೇ, ನಾವು ಪರಮಾತ್ಮ ಒಂದೇ ಆಗ್ತೇವೆ ಕೊನೆಗೆ ಅನ್ನೋ ಒಂದು ಸಿದ್ಧಾಂತ ಹುಟ್ಕೊಳ್ತು 9ನೇ ಶತಮಾನದಲ್ಲಿ. ಅದನ್ನು ಅಲ್ಲಗಳಿಬೇಕಾದ್ರೆ ಭೇದವನ್ನ ಚೆನ್ನಾಗಿ ಉಜ್ಜೀವನ ಮಾಡಬೇಕಾಯಿತು. ಭೇದವನ್ನ ಚೆನ್ನಾಗಿ ಸ್ಫುಟವಾಗಿ ಅದನ್ನು ಅರ್ಥ ಮಾಡಿಸಬೇಕಾಯಿತು. ಹೌದು, ಪ್ರತ್ಯಕ್ಷದಿಂದ ನಾವು ನೀವು ಹೋಗ್ತೇವೆ, ಆದರೆ ಆ ಭೇದವೇ ಇಲ್ಲ, ಅಭೇದವೇ ಇದೆ ಅಂತ ಸಿದ್ಧಾಂತ ಹುಟ್ಟಿದಾಗ ಅದನ್ನು ನಿರಾಕರಣೆ ಮಾಡಬೇಕು ತಾನೆ. ಆದ್ದರಿಂದ ಅದಕ್ಕೂ ಮೇಲ್ಮೆ ಬಂತು. ಅದು ಪ್ರತ್ಯಕ್ಷ ಸಿದ್ಧ ಇಲ್ಲ ಅಂತ ಯಾರು ಹೇಳೋದಿಲ್ಲ. ಆದ್ದರಿಂದ ಆ ಭೇದ ಪ್ರತ್ಯಕ್ಷ ಸಿದ್ಧವಾಗಿದ್ರೂ ಕೂಡ ಅಂತಹ ಭೇದ ಎನ್ನುವುದು ಇಲ್ಲ ಅನ್ನುವ ಒಂದು ಸಿದ್ಧಾಂತ ಹೊರಟಾಗ ಆ ಸಿದ್ಧಾಂತ ನಿರಾಕರಣೆ ಮಾಡುವುದಕ್ಕಾಗಿ, ಪರಾಮರ್ಶೆ ಮಾಡುವುದಕ್ಕಾಗಿ, ವಿಮರ್ಶೆ ಮಾಡುವುದಕ್ಕಾಗಿ ಒಂದು ದ್ವೈತ ಸಿದ್ಧಾಂತವನ್ನ ಸ್ಥಾಪನೆ ಮಾಡಬೇಕಾಯಿತು. ಅಂತಹ ದ್ವೈತ ಸಿದ್ಧಾಂತವನ್ನ ಸ್ಥಾಪನೆ ಮಾಡಿದ ಆಚಾರ್ಯರ ಮತಾನುಯಾಯಿಗಳಲ್ಲಿ ವ್ಯಾಸರಾಜರು ಮುಂದೆ ಬಂದು ಭೇದೋಜ್ಜೀವನ ಅಂತ ಒಂದು ಎಷ್ಟು ಕ್ಲಿಷ್ಟವಾದ ಗ್ರಂಥ ಅಂದರೆ ಬರೀ ಅನುಮಾನಗಳು, ಭೇದವನ್ನ ಸಾಧನೆ ಮಾಡತಕ್ಕಂತಹ ಅನುಮಾನಗಳು, ಅದನ್ನ ಹೇಗೆ ದೋಷಗಳು, ಅನುಮಾನಗಳಿಗೆ ಏನೇನು ದೋಷಗಳು ಹೇಳಬೇಕು. ಆದ್ದರಿಂದ ಆ ಭೇದ ಇಲ್ಲ ಅನ್ನೋದನ್ನ ಯಾವುದೋ ಒಂದು ರೀತಿಯಿಂದ ಸಾಧನೆ ಮಾಡ್ತಾರೆ. ಅದು ಪರ್ಯವಸಾನ ಮಾಡಿದಾಗ ಅಭೇದ ಆಗಿರ್ತದೆ, ಮೇಲ್ನೋಟಕ್ಕೆ ತೋರೋದಿಲ್ಲ. ಅಂಥ ಒಂದು ಅನುಮಾನಗಳು ಇದ್ದಾವೆ. ಒಟ್ಟು ಆ ಸಾಧ್ಯವನ್ನ ಸಾಧನೆ ಮಾಡಿದಾಗ ಅಲ್ಲಿ ಅಭೇದ ಸಿದ್ಧಿಯಾಗಿಬಿಡ್ತದೆ. ಪಕ್ಷ ಹೇತು ಸಾಧ್ಯ ಸಾಧನೆ ಮಾಡಿದಾಗ ಟೋಟಲ್ ಆಗಿ ಇಡೀ ಆ ಒಂದು ಅನುಮಾನದಿಂದ ಸಿದ್ಧವಾಗುವ ವಿಚಾರ ಏನು ಅಂದ್ರೆ ಅದು ಅಭೇದ. ಅದನ್ನ ಸೂಕ್ಷ್ಮ ವಿಚಾರ, ಅಂಥ ಸೂಕ್ಷ್ಮ ವಿಚಾರ ವ್ಯಾಸರಾಜರು ಭಾರಿ ಭಾರಿ ನಿಸ್ಸೀಮರು. ಸುಮ್ಮನೆ ಒಂದು ಕಥೆ ಹೇಳಿದ್ದಾರೆ ವ್ಯಾಸರಾಜರ ಬಗ್ಗೆ, ತರ್ಕದ ಬಗ್ಗೆ ವಿಚಾರ ಮಾಡಿದಾಗ ಉತ್ತರ ಪ್ರದೇಶದಲ್ಲಿ ಪಕ್ಷಧರ ಮಿಶ್ರ ಅಂತ ಮಹಾತಾರ್ಕಿಕ, ಪಕ್ಷಧರ ಮಿಶ್ರ ಅಂತ. ಆಗ ತಾನೇ ನವೀನ ನ್ಯಾಯ, ಹಿಂದೆ ಎಲ್ಲ ಪ್ರಾಚೀನ ನ್ಯಾಯ ಇತ್ತು. 12ನೇ ಶತಮಾನಕ್ಕಿಂತ ಹಿಂದೆ ಪ್ರಾಚೀನ ನ್ಯಾಯ ಅಂತಿತ್ತು. 12ನೇ ಶತಮಾನದಲ್ಲಿ ಗಂಗೇಶ ಉಪಾಧ್ಯಾಯ ಅಂತ ಬಂದು ತತ್ವಚಿಂತಾಮಣಿ ಎನ್ನುವ ಗ್ರಂಥವನ್ನು ಬರೆಯುವುದರ ಮುಖಾಂತರ ನವೀನ ನ್ಯಾಯವನ್ನ ಪ್ರಾರಂಭ ಮಾಡಿದ. ಆ ತತ್ವಚಿಂತಾಮಣಿಗೆ ರಘುನಾಥ ಶಿರೋಮಣಿ ದೀಧಿತಿ ಅಂತ ಬರೆದ. ಆ ದೀಧಿತಿಗೆ ಗದಾಧರ ಭಟ್ಟಾಚಾರ್ಯರು ಗಾದಾಧರಿ, ಜಗದೀಶ ಭಟ್ಟಾಚಾರ್ಯರು ಜಾಗದೀಶಿ, ಹಿಂಗೊಂದು ಪರಂಪರೆ ಹೊರಡ್ತು. ಆ ದೀಧಿತಿಕಾರ ಅಂತೂ ಮಾತನಾಡ್ತಾನೆ ಮಯಿ ಜಲ್ಪತಿ ರಘುನಾಥ ನಾಥೆ. ನಾನು ಮಾತನಾಡುತ್ತಾ ಇದ್ರೆ ನನ್ನ ಮುಂದೆ ಎದುರು ಮಾತನಾಡುವನು ಯಾರು? ವಿದುಷಾಂ ನಿಮಹೈಹಿ, ಎಲ್ಲ ವಿದ್ವಾಂಸರು ಸೇರಿ ಇದು ಹೀಗೆ ಅಂತ ತೀರ್ಮಾನ ಮಾಡಬೇಕಾದ್ರೆ, ಆದರೆ ಅದನ್ನು ನಾನು ಖಂಡನೆ ಮಾಡ್ತೇನೆ. ನಾನು ಮಾತನಾಡದೆ ಅಂದ್ರೆ ಎಲ್ಲ ಪಂಡಿತರು ಸುಮ್ಮನೆ ಇರಬೇಕು. ಎಂತ ಅಷ್ಟೇ ನೋಡ್ರಿ. ವಿದುಷಾಂ ನಿಮಹೈಹೈಕಮತ್ಯ, ಎಲ್ಲ ಐಕಮತ್ಯದಿಂದ ಎಲ್ಲ ವಿದ್ವಾಂಸರು ಇದು ಇದೇ ರೀತಿಯಾಗಿ ತೀರ್ಮಾನ ಆಗಿದೆ ಅಂತ ಹೇಳಬೇಕಾದ್ರೆ, ಆದರೆ ಮೈ ಜಲ್ಪತಿ ರಘುನಾಥ ನಾಥೆ, ನಾನು ರಘುನಾಥ ಶಿರೋಮಣಿ ಮಾತನಾಡ್ತಾ ಇದ್ದೆ ಅಂದ್ರೆ ಎಲ್ಲಾ ಪಂಡಿತರು ಮೌನ ವಹಿಸಬೇಕು. ಯಾರು ನಿಲ್ತಾರೆ ನನ್ನ ಮುಂದೆ ಅಂತ ಹೇಳ್ತಕ್ಕಂತಹ ಒಂದು ಶಾಸ್ತ್ರದಲ್ಲಿ ಅಷ್ಟು ನೈಪುಣ್ಯ ಇದ್ದವರಿಗೆ ಮಾತ್ರ ಆ ರೀತಿಯಾಗಿ ಹೇಳಿಕ್ ಸಾಧ್ಯ. ಹಂಗೂ ತಿಳ್ಕೊಳ್ಳೋಣ. ಆದರೆ ಇಂಥ ಮಾತನ್ನ ನಮ್ಮ ಪರಂಪರೆಯಲ್ಲಿ ಯಾರಾದರೂ ಹೇಳಿದ್ದಾರೆ ಹೇಳಿ.
ಸೂತ್ರಕಾರರಿಗೆ ಭಾಷ್ಯಕಾರರು ಬಂದರು, ಭಾಷ್ಯಕಾರರಿಗೆ ಟೀಕಾರಾಯರು ಬಂದರು, ಟೀಕೆಗೆ ಟಿಪ್ಪಣಿಗಳು ಬಂತು. ಯಾರು ಕೂಡ ನಾನು ಹೀಗೆ ಹೇಳ್ತಾ ಇರಬೇಕು ಅಂತಾದರೆ ನನ್ನ ಮುಂದೆ ಮಾತನಾಡುವುದು ಯಾರಿದ್ದಾರೆ ಅಂತ ಒಬ್ಬ ಟಿಪ್ಪಣಿಕಾರರು ಟೀಕಾಕಾರರು ನಮ್ಮ ಸಿದ್ಧಾಂತದ ಅನುಯಾಯಿಗಳಲ್ಲಿ ಹೇಳಿದ್ದನ್ನು ತೋರಿಸಿತು. ಪರಂತು ವಿನಯವನ್ನೇ ತೋರಿಸಿ ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಅಂತಾರೆ. ಇಡೀ ತರ್ಕಶಾಸ್ತ್ರವನ್ನ ಜಾಲಾಡಿ ಅದರ ಪೂರ್ತಿ ಸ್ವಾರಸ್ಯ ಏನು ಇಲ್ಲ, ಅಸ್ವಾರಸ್ಯ ಇದೆ ಅಂತ ತೋರಿಸಿಕೊಟ್ಟಂತಹ ಜಯತೀರ್ಥರು ನ ಶಬ್ದಾಬ್ಧೌಗಾಢ ನಿಗಮ ಚತುರಾ. ನನಗೇನು ವ್ಯಾಕರಣ ಶಾಸ್ತ್ರ ಗೊತ್ತಿಲ್ಲ, ನಿಗಮ ಚತುರರಲ್ಲ. ನ ಚ ನ್ಯಾಯೇ ಪ್ರೌಢ ನ ಚ ವಿದಿತ ವೇದ್ಯ ಅಪಿ ವಯಂ. ಏನು ಗೊತ್ತಿಲ್ಲ ಅಂತ ಬೇಡ. ರಾಯರು ಅಂತಾರೆ ತತ್ವಪ್ರಕಾಶಿಕಕ್ಕೆ ಚಂದ್ರಿಕಾಂತ ಬರೋದಾಗಿದೆ, ನೀವ್ಯಾಕೆ ಮತ್ತೆ ಅದಕ್ಕೆ ವ್ಯಾಖ್ಯಾನ ಭಾವದೀಪ ಅಂತ ವ್ಯಾಖ್ಯಾನ ಬರೀಲಿಕ್ಕೆ ಹೊರಟ್ರಿ? ಟೀಕೆಗೆ ಭಾವದೀಪ ಅಂತ ವ್ಯಾಖ್ಯಾನ ಇದೆ, ಟಿಪ್ಪಣಿ ರಾಯರು. ಅವರು ಹೇಳ್ತಾರೆ ಚಂದ್ರಿಕಾತ ತತ್ವಪ್ರಕಾಶಿಕಾ ಕೂತಂ ಚಂದ್ರಿಕಾತ ಪ್ರಕಾಶಿತಂ. ಎಂಥ ಮಾತು! ತತ್ವಪ್ರಕಾಶಿಕಾ ಕೂತಂ ಚಂದ್ರಿಕಾತ ಪ್ರಕಾಶಿತಂ ಅಪಿ ಮಂದಕೃತೆ ಸರ್ವ ವಿಷಯಾಚ ಮತಿರ್ಮವ. ಇದು ರಾಯರಂಥ ಮಹಾನುಭಾವರಲ್ಲಿ ಮಾತ್ರ ಕಾಣಬಹುದು, ಇನ್ಯಾರನ್ನು ಕಾಣಲಿಕ್ಕೆ ಸಾಧ್ಯ. ಭಾವದೀಪದ ಪ್ರಾರಂಭದಲ್ಲಿ ಬರೀತಾರೆ, ತತ್ವಪ್ರಕಾಶಿಕಾ ಕೂತ ಎನ್ನುವುದು ಚಂದ್ರಿಕಾಚಾರ್ಯರು ಚಂದ್ರಿಕೆಯಲ್ಲಿ ತಿಳಿಸಿಬಿಟ್ಟಿದ್ದಾರೆ. ನಾನೇ ಪ್ರತ್ಯೇಕ ತಿಳಿಸಬೇಕು ಅಂತಿಲ್ಲ. ಹಾಗಾದ್ರೆ ನೀವ್ಯಾಕೆ ಬರೀಲಿಕ್ಕೆ ಹೊರಟಿದ್ರೆ ಅಪಿ ಮಂದಕೃತೆ. ನನ್ನ ಉದ್ದೇಶ ಮಂದ ಬುದ್ಧಿಯವರಿಗೂ ಅರ್ಥ ಆಗಲಿ, ಆ ಟೀಕೆಯ ಸ್ವಾರಸ್ಯ, ಟೀಕೆಯ ಭಾವ, ಟೀಕೆಯ ತಾತ್ಪರ್ಯ, ಅಭಿಪ್ರಾಯ ಮಂದರಿಗೂ ಅರ್ಥ ಆಗಲಿ ಅಂತ ನನ್ನ ಪ್ರಯತ್ನ. ಎಂಥ ಮಾತಿದೆ ಇದು! ಅದೇ ಈ ವಿನಯ ಇದ್ದಾಗ ಮಾತ್ರ ಇವೆಲ್ಲ ಹೇಳಲಿಕ್ಕೆ ಸಾಧ್ಯ. ಇದೇ ಟೀಕಾರಾಯರು ಏನ್ ಬೇಕಾದ್ರೆ ಹೇಳ್ಕೊಳ್ಬೋದು. ಮಧ್ವರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದ ಟೀಕಾರಾಯರು ಏನ್ ಬೇಕಾದ್ರೂ ಹೇಳ್ಕೊಳ್ಬೋದಾಗಿತ್ತು. ಅವರು ಹೇಳುತ್ತಾರೆ, ಗಂಗಾ ಸಂಗೇನ ನೈರ್ಮಲ್ಯಂ ರಥ್ಯಾದ್ರಿರ್ಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಹ ಅಂತ. ಆಚಾರ್ಯರ ಮಾತು ಅಂದ್ರೆ ಅದು ಗಂಗಾ, ನನ್ನ ಮಾತು ಅಂದ್ರೆ ಕೊಳಚೆ ನೀರು. ಕೊಳಚೆ ನೀರಿಗೆ, ಗಂಗೆಗೆ ಕೊಳಚೆ ನೀರು ಸೇರಿಬಿಟ್ರೆ ಗಂಗೆಯ ಸಂಪರ್ಕದಿಂದಾಗಿ ಕೊಳಚೆ ನೀರು ಪವಿತ್ರ ಆಗಿಬಿಡುತ್ತದೆ. ಹಾಗೆ ನನ್ನ ಮಾತುಗಳೇನಿದೆ ಆಚಾರ್ಯರ ಮಧ್ವರ ವಾಕ್ಯದ ಒಟ್ಟಿಗೆ ಸಂಯೋಜನೆ ಮಾಡದೆ ಅಂದ್ರೆ ನನ್ನ ಮಾತು ಪವಿತ್ರ ಆಗ್ತಾ ಇದೆ. ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಹ. ಇದು ನಮ್ಮ ಸಿದ್ಧಾಂತದ ಅನುಯಾಯಿಗಳಲ್ಲಿ ಮಾತ್ರ ಈ ರೀತಿಯಾದ ಮಾತುಗಳು ಬರಲಿಕ್ಕೆ ಸಾಧ್ಯ. ಎಂಥ ವಿನಯ! ಇದಕ್ಕಿಂತ ವಿನಯ ಇದೆ. ನನ್ನ ಮಾತುಗಳು ಕೊಳಚೆ ನೀರು ಅಂತ ನಾವೇ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಹೇಳ್ಕೊಳ್ತೀವಿ. ಜಯತೀರ್ಥರಂತಹ ಮಹಾನುಭಾವರು ಹೇಳ್ತಾರೆ, ನನ್ನ ಮಾತುಗಳು ಕೊಳಚೆ ನೀರಿಗೆ ಸಮಾನ. ಅದು ಪವಿತ್ರ ಆಗಬೇಕು ಅಂದ್ರೆ ಆಚಾರ್ಯರ ವಾಕ್ಯಗಳ ಒಟ್ಟಿಗೆ ಸಂಯೋಜನೆ ಮಾಡಬೇಕು. ವಾಚೋ ವಿಶುದ್ಧಿ ಸಿದ್ಧಾರ್ಥಂ. ಹೇಗೆ ಗಂಗಾ ಸಂಘ ಕೊಳಚೆ ನೀರಿಗೆ ಆದ್ರೆ ಕೊಳಚೆ ನೀರು ಪವಿತ್ರ ಆಗ್ತದೋ, ಹಾಗೆ ನನ್ನ ಮಾತುಗಳು ಆಚಾರ್ಯರ ವಾಕ್ಯಗಳ ಜೊತೆಗೆ, ಮಾತಿನ ಜೊತೆಗೆ ಸಂಯೋಗ ಆಯ್ತು ಅಂದ್ರೆ ನನ್ನ ಮಾತು ಪವಿತ್ರ ಆಯ್ತು, ನನ್ನ ಮಾತು ಶುದ್ಧ ಆಯ್ತು. ವಾಚೋ ವಿಶುದ್ಧಿ ಸಿದ್ಧಾರ್ಥಂ ಸಂಗಮ್ಯಂತೆ ಘೋರ್ತಿರಹ. ಆದ್ದರಿಂದ ಅಂಥ ಪಕ್ಷಧರ ಮಿಶ್ರ ಅಂತ ನವೀನ ನ್ಯಾಯದಲ್ಲಿ ಬಂದಾಗ ಅಲ್ಲಿ ವ್ಯಾಸರಾಜರಿಗೂ ಇವರಿಗೂ ದೊಡ್ಡ ಯುದ್ಧ, ವಾಗ್ಯುದ್ಧ. ಆವಾಗ ಈ ನವೀನ ನ್ಯಾಯದ ಶೈಲಿಗಳನ್ನ ಏನೇನು ಹೇಳ್ತಾ ಇದ್ದಾರೋ ಅದರಲ್ಲಿ ಪರಿಷ್ಕಾರಗಳು ಜಾಸ್ತಿ. ಪ್ರಾಚೀನ ನ್ಯಾಯದಲ್ಲಿ ಪ್ರಮೇಯ ಭಾಗ, ನವೀನ ನ್ಯಾಯದಲ್ಲಿ ಬರೇ ಪರಿಷ್ಕಾರಗಳು. ಆ ಪರಿಷ್ಕಾರ ಭೂಯಿಷ್ಠವಾದ ಏನೇನು ವಾಕ್ಯಗಳಿದೆಯೋ ಅದನ್ನೆಲ್ಲ ಕುಲಂಕಷ ವಿಚಾರ ಮಾಡಿ ವ್ಯಾಸರಾಜರು ಅದನ್ನೆಲ್ಲ ಅಲ್ಲಗಳೆದಾಗ, ನಿರಾಕರಣೆ ಮಾಡಿದಾಗ ಕೇಳಿದ್ದೇನು ಅಂದ್ರೆ ಅವರು, ನಿಮ್ಮ ಗುರುಗಳು ಯಾರು ಅಂತ. ವ್ಯಾಸರಾಜರಿಗೆ ಪಕ್ಷಧರ ಮಿಶ್ರ ಕೇಳಿದ್ದು ನಿಮ್ಮ ಗುರುಗಳು ಯಾರು ಅಂತ. ಮುಳುಬಾಗಿಲಿನಲ್ಲಿದ್ದಾರೆ ಶ್ರೀಪಾದರಾಜರು. ನ್ಯಾಯಾಮೃತದಲ್ಲಿ ಹೇಳುವಾಗ ಅವರು ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾ ಗುರುನ್ ಮಮ. ಲಕ್ಷ್ಮೀನಾರಾಯಣ ಮುನಿಗಳು ಅಂತ
ಶ್ರೀಪಾದರಾಜರನ್ನು ಕರೀತಿದ್ರು. ಅಂಥವರನ್ನ ನನ್ನ ವಿದ್ಯಾಗುರುಗಳನ್ನು ನಮಸ್ಕಾರ ಮಾಡ್ತೇನೆ ಅಂತ ನ್ಯಾಯಾಮೃತದ ಪ್ರಾರಂಭದಲ್ಲಿ ಹೇಳ್ತಾರೆ. ಅಂಥ ಅವರನ್ನು ನಾನು ಅವರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳುವಾಗ ಅಲ್ಲಿ ಅವರು ಮುಳುಬಾಗಲಿದ್ದಾಗ ಮುಳುಬಾಗಲಿಗೆ ಬಂದ ಪಕ್ಷದ ಮಿಶ್ರ ದಿಗ್ಭ್ರಾಂತನಾಗ್ಬಿಟ್ಟಿದ್ದಾನೆ. ಇವರ ವೈದುಷ್ಯ ಇವರ ಪಾಂಡಿತ್ಯ ನೋಡಿ ಅವನು ಅಲ್ಲಿ ಬಂದು ಹೇಳಿದ್ದೇನು ಅಂದ್ರೆ ಅವನು ಮಾತುಕತೆ ತುಂಬಾ ಸ್ವಾರಸ್ಯವಾಗಿದೆ. ಯದಧೀತಂ ತದಧೀತಂ. ಶ್ರೀಪಾದರಾಜರೇ, ನಿಮ್ಮ ಶಿಷ್ಯನ ಪ್ರಭಾವ ಹೇಳಿಬಿಡ್ತೇನೆ, ವ್ಯಾಸರಾಜರ ಪ್ರಭಾವ ಹೇಳಿಬಿಡ್ತೇನೆ. ಯದಧೀತಂ ತದಧೀತಂ ಯನ್ನ ಅಧೀತಂ ತದಪ್ಯಧೀತಂ ಪಕ್ಷದರ ವಿಪಕ್ಷ ನಾವೈಕ್ಷಿ ವಿನಾ ನವೀನ ವ್ಯಾಸೇನ. ನಾನು ಓದಿದ್ದನ್ನು ಅವರು ಓದಿಬಿಟ್ಟಿದ್ದಾರೆ, ಅದು ದೊಡ್ಡ ವಿಚಾರ. ನಾನು ಓದಿದ್ದನ್ನು ಅವರು ಓದಿದ್ದಾರೆ ಅಂದ್ರೆ ಅದೇ ದೊಡ್ಡ ವಿಚಾರ ಅಲ್ಲ. ಯನ್ನ ಅಧೀತಂ ತದಪ್ಯಧೀತಂ, ನಾನು ಓದ್ದೇ ಇರೋದನ್ನು ಅವರು ಓದ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿವರೆಗೂ ಪಕ್ಷಧರನಿಗೆ ವಿಪಕ್ಷಿಯನ್ನೇ ನಾನು ನೋಡಿದ್ದಿಲ್ಲ, ಪಕ್ಷಧರ ಮಿಶ್ರನಿಗೆ ಒಬ್ಬ ವಿಪಕ್ಷಿಯನ್ನ ನಾನು ನೋಡಿದ್ದೇ ಇಲ್ಲ. ವಿನಾ ನವೀನ ವ್ಯಾಸೇನ, ನವೀನ ವ್ಯಾಸರಾಜರನ್ನ ಬಿಟ್ಟು ಬೇರೆಯವರನ್ನ ನಾನು ವಿಪಕ್ಷಿಯನ್ನಾಗಿ ನೋಡಿರಲೇ ಇಲ್ಲ ಅಂತ ಉದ್ಗಾರ ಎತ್ತಿದಾಗ ಎಷ್ಟು ಆನಂದ ಆಗಲಿಕ್ಕಿಲ್ಲ ಶ್ರೀಪಾದರಾಜರಿಗೆ. ಆದ್ದರಿಂದ ಅಂತಹ ಒಂದು ವಾದ ಹೊರಟಾಗ, ಹೊಸ ವಾದ ಹೊರಟಾಗ, ನವೀನ ನ್ಯಾಯ ಹೊರಟಾಗ ಅದನ್ನೆಲ್ಲ ಕೂಲಂಕಷವಾಗಿ ಅದನ್ನ ಪರಿಹಾರ ಮಾಡಿ ನೋಡ್ತಾ ಆ ವಿಚಾರಧಾರೆಗಳನ್ನೆಲ್ಲ ಒಂದೊಂದೇ ತಗೊಂಡು ಅತಿ ಸೂಕ್ಷ್ಮವಾದ ವಿಚಾರಧಾರೆ. ಇವತ್ತಿನ ದಿವಸ ನಮ್ಮ ಚಂದ್ರಿಕಾ ಗ್ರಂಥ ಏನಿದೆ, ಆ ಚಂದ್ರಿಕಾ ಗ್ರಂಥ ಒಂದು ವ್ಯಾಖ್ಯಾನಾತ್ಮಕ ಕೃತಿ ಅಂತ ಕೆಲವರು ಜನಕ್ಕೆ ಗೊತ್ತೇ ಇಲ್ಲ. ಸ್ವತಂತ್ರ ಕೃತಿ ಅಂತ ಅವರನ್ನು ಚಂದ್ರಿಕಾಚಾರ್ಯ ಅಂತ ಕರೀತಾರೆ. ವ್ಯಾಸರಾಜರನ್ನು ಚಂದ್ರಿಕಾಚಾರ್ಯ ಅಂತ ಕರೆಯೋದು. ಅಷ್ಟರ ಮಟ್ಟಿಗೆ ಆ ಚಂದ್ರಿಕಾ ಗ್ರಂಥ ಏನಿದೆ ಹೆಸರೇ ಆಗಿದೆ, ತಾತ್ಪರ್ಯ ಚಂದ್ರಿಕಾ. ಅದು ಟೀಕಾರಾಯರ ಟೀಕೆಗೆ ಬರೆದಿರತಕ್ಕಂಥ ಒಂದು ವ್ಯಾಖ್ಯಾನಾತ್ಮಕ ಕೃತಿ. ಅವರು ಅದನ್ನು ಪ್ರತಿಜ್ಞೆ ಮಾಡ್ತಾರೆ, ಸೂತ್ರೇ ಭಾಷ್ಯೆ ಅನುಭಾಷ್ಯೇ ಚ ಸನ್ಯಾಯ ವಿವೃತೌ ತಥಾ ಟೀಕಾಸು ಚ ಯದ ಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಷ್ಯತೆ. ಸೂತ್ರದಲ್ಲಿ ಆಗಿರಬಹುದು, ಭಾಷ್ಯದಲ್ಲಿ ಆಗಿರಬಹುದು, ಅನುಭಾಷ್ಯದಲ್ಲಿ ಆಗಿರಬಹುದು, ಸನ್ಯಾಯ ವಿವೃತಿಯಲ್ಲಿ ಆಗಿರಬಹುದು, ನ್ಯಾಯ ವಿವರಣದಲ್ಲಿ ಆಗಿರಬಹುದು, ಅಥವಾ ಟೀಕೆಯಲ್ಲೇ ಆಗಿರಬಹುದು. ಇವಿಷ್ಟರಲ್ಲಿಯೂ ಕೂಡ ಅಸ್ಪಷ್ಟವಾಗಿ ಯಾವುದು ಹೇಳಿದ್ದಾರೋ ಅದನ್ನು ಸ್ಪಷ್ಟ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ. ಟೀಕಾಸುಚ ಯದ ಸ್ಪಷ್ಟಂ ಯದ ಅಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಷ್ಯತೆ. ಅಂದ್ರೆ ಅವ್ರು ಮೊದಲಿಗೆ ಪ್ರತಿಜ್ಞೆ, ಪ್ರತಿಯೊಂದು ಗ್ರಂಥದಲ್ಲಿ ಹಿಂಗೆ ಪ್ರತಿಜ್ಞೆ ಮಾಡ್ತಾ ಹೋಗ್ತಾರೆ. ನ್ಯಾಯಾಮೃತದಲ್ಲೂ ಅಷ್ಟೇ ಪ್ರತಿಜ್ಞೆ ಮಾಡುವಾಗ ವಿಕ್ಷಿಪ್ತ ಸಂಗ್ರಹಾತ್ವಾಪಿ ಕ್ವಾಪ್ಯುಕ್ತ ಸ್ಯೋಪಪಾದನ ಅನುಕ್ತ ಕಥನಾತ್ವಾಪಿ ಸಫಲೋಯಂ ಶ್ರಮೋ ಮಮ. ವಿಕ್ಷಿಪ್ತವಾಗಿ ಹೇಳಿದ್ದಾರೆ ಕೆಲವು ಕಡೆ. ಅದನ್ನೇನ್ ಮಾಡಬೇಕು? ಸಂಗ್ರಹ ಮಾಡಬೇಕು. ಅದೊಂದು ದೊಡ್ಡ ಕೆಲಸ, ಅದೊಂದು ಸಂಶೋಧನಾತ್ಮಕ ಕಾರ್ಯ. ವಿಕ್ಷಿಪ್ತ ಸಂಗ್ರಹಾತ್ವಾಪಿ ಕ್ವಾಪ್ಯುಕ್ತ ಸ್ಯೋಪಪಾದನ, ಅದನ್ನ ಹೇಳಿರ್ತಾರೆ, ಅದು ಉಪಪಾದನೆ ಆಗಿರೋದಿಲ್ಲ. ಆದ್ರಿಂದ ಕ್ವಾಪಿ ಉಕ್ತಸ್ಯ ಉಪಪಾದನ, ಕೆಲವು ಕಡೆ ಹೇಳಿದ್ದನ್ನು ಉಪಪಾದನೆ ಮಾಡ್ತಾ ಇದ್ದೇನೆ. ಅನುಕ್ತ ಕಥನ, ಹೇಳದೇ ಇರೋದನ್ನು ಹೇಳಲಿಕ್ಕೆ ಹೊರಟಿದ್ದೀನಿ. ಹಾಗಾದ್ರೆ ಹೇಳದೇ ಇರೋದನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದ್ರೆ ಹಾಗಾದ್ರೆ ಹಿಂದವರು ಹೇಳಿಲ್ವಾ? ಅಂದರೆ ಕಂಠತಃ ಹೇಳದೇ ಇರೋದನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ಅವರು ಹೇಳಿದ್ದಾರೆ, ಕಂಠತಃ ಹೇಳಿಲ್ಲ. ಇದು ನೋಡಿ ಎಷ್ಟು ಸ್ವಾರಸ್ಯವಾಗಿದೆ. ಇಲ್ಲ ಅಂದ್ರೆ ತಪ್ಪಾಗಿಬಿಡ್ತದೆ. ಅನುಕ್ತ ಕಥನ ಅಂತ ವ್ಯಾಸರಾಜರು ನ್ಯಾಯಾಮೃತದ ಪ್ರಾರಂಭದಲ್ಲಿ ಹೇಳಿಬಿಟ್ರೆ, ಹಿಂದೆ ಹೇಳದೇ ಇರೋದನ್ನು ನಾನು ಹೇಳಿ ಹೊರಟಿದ್ದೇನೆ ಅಂತ ಬಿಟ್ರೆ ತಪ್ಪಾಗಿಬಿಡ್ತದೆ. ಕಂಠತಃ ಅವನು ಹೇಳಿರುವುದಿಲ್ಲ ಅಷ್ಟೇ, ಅದನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ಅನುಕ್ತ ಕಥನಾತ್ವಾಪಿ ಸಫಲೋಯಂ ಶ್ರಮೋ ಮಮ, ನನ್ನ ಶ್ರಮ ಸಫಲವಾಗ್ತದೆ ಅಂತ ಪ್ರಾರಂಭದಲ್ಲಿ ಹೀಗೆ ತಾವೇನೇನು ಮಾಡ್ತಾ ಇದ್ದೇವೆ ಅನ್ನೋದನ್ನ ಗ್ರಂಥಗಳಲ್ಲಿ ಹೇಳ್ತಾ ಹೋಗ್ತಾರೆ. ನನಗೆ ತಿಳಿದ ಕೆಲವು ವಿಚಾರಗಳನ್ನು ಮಾತ್ರ ತಮ್ಮ ಮುಂದೆ ಇರಲಿಕ್ಕೆ ಪ್ರಯತ್ನ ಪಡ್ತಿದ್ದೇನೆ. ಚಂದ್ರಿಕಾದಲ್ಲಿ ಬಹಳ ಕೆಲವೊಂದು ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ಲೌಕಿಕ ದೃಷ್ಟಾಂತದ ಪುರಸ್ಸರವಾಗಿ ಪ್ರಮೇಯವನ್ನು ಬಿಡಿಸ್ತಾರೆ. ಸೃಷ್ಟಿಯ ವಿಚಾರ,
ಓಂ ಉತ್ಪತ್ತಿ ಸಂಭವ ಎನ್ನುವಲ್ಲಿ ಸೃಷ್ಟಿಯನ್ನ ಯಾರು ಮಾಡ್ತಾರೆ ಏನು ಅಂತನ್ನುವ ಯಾರು ಸೃಷ್ಟಿಗೆ ಕರ್ತ ಯಾರು ವಿಚಾರ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಆಕ್ಷೇಪ ಮಾಡಿಕೊಳ್ತಾರೆ. ಭಗವಂತ ಈ ಜಗತ್ತಿನ ಸೃಷ್ಟಿ ಮಾಡ್ತಾ ಇದ್ದಾನಲ್ಲ, ಈ ಸೃಷ್ಟಿಗೆ ಪ್ರಯೋಜನ ಇದೆಯೋ ಇಲ್ಲೋ? ಸೃಷ್ಟಿಗೆ ಪ್ರಯೋಜನ ಇದೆಯೋ ಇಲ್ಲೋ? ವಿಕಲ್ಪ ಎರಡನ್ನೂ ಹೇಳಲಿಕ್ಕೆ ಬರಲ್ಲ. ಈ ಭವ್ಯವಾದ ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದ್ದಾನಲ್ಲ, ಇದಕ್ಕೆ ಪ್ರಯೋಜನ ಇದೆಯೋ ಇಲ್ಲೋ? ಪ್ರಯೋಜನ ಇದೆ ಅಂತ ಹೇಳ್ತೀರಾ? ಹಾಗಾದ್ರೆ ಅಪೂರ್ಣನಾದ ಯಾವುದೇ ವ್ಯಕ್ತಿ ಒಂದು ಪ್ರಯೋಜನವನ್ನ ಅಪೇಕ್ಷೆ ಪಡ್ತಾನೆ ಅಂದ್ರೆ ಅವನಿಗೆ ಪೂರ್ಣತೆ ಇಲ್ಲ ಅಂತ ಅರ್ಥ. ಏನೋ ಬೇಕಾಗಿದೆ, ಒಂದು ಕೊರಗಿದೆ ಅಂತ ಅರ್ಥ. ಯಾರು ಒಂದು ಪ್ರಯೋಜನವನ್ನ ಅಪೇಕ್ಷೆ ಪಡ್ತಾರೋ ಅವನಿಗೇನೋ ಒಂದು ಸಣ್ಣ ಮಟ್ಟದ ಕೊರಗಿದೆ ಅಂತ ಅರ್ಥ. ಹಾಗಾದ್ರೆ ಪ್ರಯೋಜನ ಇದೆ ಅಂತ ಹೇಳಿಬಿಟ್ರೆ ಅವನಿಗೆ ಏನೋ ಒಂದು ಬೇಕಾಗಿದೆ, ಆದ್ದರಿಂದ ಅವನ ಅಪೂರ್ಣ. ಆದ್ದರಿಂದ ಭಗವಂತನಿಗೆ ಸೃಷ್ಟಿ ಕಾರ್ಯವನ್ನ ಮಾಡುವಾಗ ಸೃಷ್ಟಿಯಿಂದ ಅವನಿಗೆ ಪ್ರಯೋಜನ ಇದೆ ಅಂತ ಹೇಳಲಿಕ್ಕೆ ಬರುತ್ತೆ. ಇನ್ನು ಪ್ರಯೋಜನ ಇಲ್ಲ ಅಂತ ಹೇಳ್ತೀರಾ? ಪ್ರಯೋಜನ ಇಲ್ಲದೆ ಯಾವ ಮನುಷ್ಯನು ಮಾಡಿ. ಒಂದು ಸಣ್ಣ ಕುಂಬಾರ ಮಡಿಕೆ ಮಾಡಬೇಕು ಅಂತಾದ್ರೆ ಪ್ರಯೋಜನ ಇಟ್ಟುಕೊಂಡು ಮಾಡ್ತಾನೆ. ಈ ಭಗವಂತ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕು ಅಂತಾದ್ರೆ ಪ್ರಯೋಜನ ಇಲ್ಲದೆ ಮಾಡ್ತಾನೆ. ಪ್ರಯೋಜನ ಮನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ. ಒಬ್ಬ ಮಂದ ಹುಚ್ಚನು ಕೂಡ ಪ್ರವೃತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರಯೋಜನ ಉದ್ದೇಶ ಇದೆ. ಕೆಲವು ಕಡೆ ಇವರೇ ಚಂದ್ರಿಕಾಚಾರ್ಯ ಇವರೇ ಆಶಂಕೆ ಮಾಡ್ಕೊಂಡು ಎಷ್ಟು ಬಲವತ್ತರವಾಗಿ ಆಶಂಕೆ ಮಾಡ್ಕೊಳ್ತಾರೆ ಅಂದ್ರೆ, ಅಲ್ಲ ಈಗ ನದಿ ನೀರು ಕೆಳಮುಖವಾಗಿ ಸೀದಾ ಹರಿತಾ ಇರ್ತದೆ. ಸ್ವಭಾವ ಏನರ ಪ್ರಯೋಜನ ಇಟ್ಕೊಂಡು ಹರಿತಾ ಇರ್ತದೆ ಅಂದ್ರೆ, ಅಗ್ನಿ ಮೇಲ್ಮುಖವಾಗಿ ಹರಿತಾನೆ, ಮೇಲ್ಮುಖವಾಗಿ ಅದು ಜ್ವಾಲ ಬರ್ತಾ ಇರ್ತದೆ. ಅಗ್ನಿ ಜ್ವಾಲೆ ಮೇಲ್ಮುಖವಾಗಿ ಹೋಗ್ತಾ ಇರ್ತದೆ. ಅದೇನು ಪ್ರಯೋಜನ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದೆ. ಅದನ್ನು ಹೇಳಬೇಡ್ರಿ ಅಂತ ದಾಸರಾಜ. ಯಾಕೆಂದ್ರೆ ಅದು ವಿವೇಕ ಶೂನ್ಯ, ಜಡ ಆದ್ದರಿಂದ ಅದಕ್ಕೇನು ಗೊತ್ತು ಪ್ರಯೋಜನ ಇದೆಯೋ ಇಲ್ಲೋ ಅನ್ನೋದಕ್ಕೆ ಅದಕ್ಕೇನು ಗೊತ್ತಾಗುತ್ತೆ? ಅದು ಗೊತ್ತಾಗಲಿಕ್ಕೆ ಸಾಧ್ಯ. ಈ ಉತ್ತರ ಹೇಳಿಕ್ ಬರುದು. ವಿವೇಕ ಜ್ಞಾನ ಶೂನ್ಯವಾಗಿರ್ತಕ್ಕಂತಹ ಜಡವಸ್ತುಗಳಲ್ಲಿ ಪ್ರಯೋಜನ ಇಲ್ಲದೆ ಅದು ಹಾಗಾಗ್ತಾ ಇದೆ, ಪ್ರಯೋಜನ ಇಲ್ಲದೆ ಅಧೋಮುಖವಾಗಿ ನೀರು ಹರಿತಾ ಇದೆ, ಪ್ರಯೋಜನ ಇಲ್ಲದೆ ಮೇಲ್ಮುಖವಾಗಿ ಅಗ್ನಿ ಜ್ವಲಿಸ್ತಾ ಇದೆ. ಈ ಉತ್ತರ ಕೊಡೋದು ಸರಿಯಲ್ಲ ಅಂತ ಅನ್ನುವಷ್ಟರ ಮಟ್ಟಿಗೆ. ಹಾಗಾದ್ರೆ ಏನ್ ಯಾವ ಉದ್ದೇಶದಿಂದ ಇವನು ಇದನ್ನು ಮಾಡ್ತಾನೆ? ಈ ಪ್ರಯೋಜನ ಹಾಗಾದ್ರೆ ಪ್ರಯೋಜನ ವ್ಯರ್ಥ. ಯಾಕೆ ಸೃಷ್ಟಿ ಮಾಡ್ತಾನೆ? ಸೃಷ್ಟಿ ಕಾರ್ಯ ವ್ಯರ್ಥ. ಯಾತಕ್ಕೋಸ್ಕರ ಸೃಷ್ಟಿ ಮಾಡ್ತಾನೆ ಭಗವಂತ ಅಂತ ಹೇಳುವಾಗ ಸೂತ್ರದಲ್ಲೇ ಸೂಚಿತವಾದ, ಭಾಷ್ಯದಲ್ಲಿ ಸೂಚಿತವಾದ, ಟೀಕೆಯಲ್ಲಿ ಸೂಚಿತವಾದ ಅರ್ಥಗಳನ್ನ ಹೇಳ್ತಾ ವ್ಯಾಸರಾಜರು ಹೇಳ್ತಾರೆ. ದೃಷ್ಟಾಂತ ಪುರಸ್ಸರವಾಗಿ ಅದನ್ನ ಸಮರ್ಥನೆ ಮಾಡ್ತಾ ಹೇಳ್ತಾರೆ. ದೇವಸ್ಯೈಷ ಸ್ವಭಾವೋಯಂ. ಭಗವಂತ ಸೃಷ್ಟಿ ಮಾಡೋದಕ್ಕೆ ಪ್ರಯೋಜನ ಏನು? ಯಾಕೆ ಅಂದ್ರೆ ಎಲ್ಲಿ ಪ್ರವೃತ್ತಿ ಸ್ವಾಭಾವಿಕವಾಗಿರ್ತದೋ ಅಲ್ಲಿ ಪ್ರಯೋಜನದ ಅಪೇಕ್ಷೆ ಇರುವುದು. ಎಲ್ಲಿ ಪ್ರಯೋಜನದ ಅಪೇಕ್ಷೆ ಇರ್ತದೆ ಅಂತಂದ್ರೆ ಪ್ರವೃತ್ತಿ ಸ್ವಾಭಾವಿಕವಾಗಿ ಇರೋದಿಲ್ಲ. ಎಲ್ಲಿ ಪ್ರವೃತ್ತಿ ಸ್ವಾಭಾವಿಕವಾಗಿ ಇರೋದಿಲ್ವೋ ಅಲ್ಲಿ ಪ್ರಯೋಜನದ ಅಪೇಕ್ಷೆ ಇರ್ತದೆ. ಇಲ್ಲಿ ಸ್ವಾಭಾವಿಕವಾದ ದೇವಶೇಷ ಸ್ವಭಾವ, ಜಗತ್ತನ್ನು ಸೃಷ್ಟಿ ಮಾಡೋದು ಆ ಒಂದು ಸ್ವಭಾವ. ವೇದ ಇದು ಹೇಳ್ತಾ ಇರೋದು. ದೇವಶೇಷ ಸ್ವಭಾವೋ ಎನ್ನುವುದು ವೇದ. ಆದ್ದರಿಂದ ಎಲ್ಲಿ ಸ್ವಾಭಾವಿಕವಾದ ಪ್ರವೃತ್ತಿ ಇರ್ತದೋ ಅಲ್ಲಿ ಪ್ರಯೋಜನದ ಅಪೇಕ್ಷೆ ಇಲ್ಲ ಅನ್ನೋದು ನಮಗೆ ದೃಷ್ಟಾಂತ ಪುರಸ್ಸರವಾಗಿ ಸಿದ್ಧವಾಗಿದೆ. ಎಲ್ಲಿ ಅಂತಂದ್ರೆ ಚಂದ್ರಿಕಾಚಾರ್ಯ ಹೇಳ್ತಾರೆ, ಸ್ವಾಭಾವಿಕ ನಿಮೇಷಾದ್ಯ ನ ಹ್ಯುದ್ದಿಷ್ಟ ಪ್ರಯೋಜನ. ನಾವು ಕಣ್ಣು ರೆಪ್ಪೆಯನ್ನ ಪ್ರೀತಿಸ್ತೇವೆ. ಸ್ವಾಭಾವಿಕ ನಿಮೇಷಾದ್ಯ. ಕೆಲವು ಧೂಳು ಬಂದಾಗ ಆ ಪ್ರಶ್ನೆ ಬೇರೆ. ರಕ್ಷಣೆಗಾಗಿ ಧೂಳು ಬಂದಾಗ ಸುಮ್ಮನೆ ಹಿಂಗೆ ಅಂತಿರ್ತೀವಿ. ಏನ್ ಪ್ರಯೋಜನ ಇದೆ? ಎಂಥ ದೃಷ್ಟಾಂತ ಉಪಯೋಗಿಸಿದ್ದಾರೆ. ಇನ್ನೂ ಒಂದು ದೃಷ್ಟಾಂತ ಕೊಡ್ತಾರೆ ವ್ಯಾಸರಾಜರು. ಗಾನ ವ್ಯಾಖ್ಯಾನ ಮುಂತಾದವುಗಳಲ್ಲಿ ಏನಾದರೂ ಪ್ರಯೋಜನ ಇದೆ. ಗಾನ ಹಾಡು ಹೇಳಬೇಕು ಅಂತಾದ್ರೆ ನೀವು ಕರ್ನಾಟಕ ಸಂಗೀತಕ್ಕಿಂತ ಉತ್ತರಾದಿ ಸಂಗೀತ ಕೇಳಬೇಕು. ಈ ಕಡೆ ಒಮ್ಮೆ ವಾಲ್ತಾರೆ, ಈ ಕಡೆ ಒಮ್ಮೆ ವಾಲ್ತಾರೆ.
ಭೀಮಸೇನ್ ಜೋಶಿ ಸಂಗೀತ ತಾವೆಲ್ಲ ಕೇಳಿರ್ಬೋದು. ಏನದು ಆ ಸ್ಪಿರಿಟ್ ಬಂದುಬಿಡ್ತು ಅಂದ್ರೆ ಆ ಮೈ ಮೇಲೆ ಎಚ್ಚರವೇ ಇರೋದಿಲ್ಲ ಅವರಿಗೆ. ಗಾನ ವ್ಯಾಖ್ಯಾನ ಮಾಡುವಾಗ, ಪ್ರವಚನ ಮಾಡುವಾಗ ಕೈ ಹೀಗೆ ಹೀಗೆ ಏನ್ ಪ್ರಯೋಜನ, ಏನು ಪ್ರಯೋಜನ ಇಲ್ಲ. ಆದ್ದರಿಂದ ಇದನ್ನು ದೃಷ್ಟಾಂತ ಕೊಡ್ತಾರೆ ಚಂದ್ರಿಕಾಚಾರ್ಯ. ಆದ್ದರಿಂದ ಗಾನ ಮಾಡುವಾಗ ಅಲ್ಲಿ ಶಿರಕಂಪನಾದಿಗಳನ್ನ ಮಾಡ್ತಾರೆ, ತಲೆಯನ್ನ ಕಂಪನಾದಿಗಳನ್ನು ಆಗ್ತಾ ಇರ್ತದೆ. ಆದ್ದರಿಂದ ಅಂತ ಸ್ಥಳಗಳಲ್ಲಿ ಯಾವುದೇ ವಿಧವಾದ ಒಂದು ಪ್ರಯೋಜನ ಇಲ್ಲ, ಏನೂ ಪ್ರಯೋಜನ ಇಲ್ಲದೇನೆ ಸ್ವಾಭಾವಿಕವಾದ ಒಂದು ಪ್ರವೃತ್ತಿ ನಡೀತದೆ. ಆದ್ದರಿಂದ ಎಲ್ಲಿ ಸ್ವಾಭಾವಿಕ ಪ್ರವೃತ್ತಿ ಇರ್ತದೋ ಅಲ್ಲಿ ಪ್ರಯೋಜನದ ಅಪೇಕ್ಷೆ ಇರುವುದಿಲ್ಲ. ಆದ್ದರಿಂದ ಇದು ಭಗವಂತನ ಸ್ವಾಭಾವಿಕ ಪ್ರವೃತ್ತಿ. ಜಗತ್ತನ್ನ ಸೃಷ್ಟಿ ಮಾಡೋದು ಅಂತ ಇದೆಯಲ್ಲ, ಅದು ಸ್ವಾಭಾವಿಕವಾದ ಪ್ರವೃತ್ತಿ. ಆದ್ದರಿಂದ ಸ್ವಾಭಾವಿಕ ಪ್ರವೃತ್ತಿ ಎಲ್ಲಿ ಇರುತ್ತದೋ ಅಲ್ಲಿ ಪ್ರಯೋಜನದ ಅಪೇಕ್ಷೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಪ್ರಯೋಜನಕ್ಕಾಗಿ ಇದನ್ನು ಪ್ರಯೋಜನ ಉದ್ದೇಶ ಇಟ್ಟುಕೊಂಡು, ಪ್ರಯೋಜನದ ಅಭಿಲಾಷೆ ಇಟ್ಟುಕೊಂಡು ಇದನ್ನು ಮಾಡ್ತಾನೆ ಅಂತ ಹೇಳೋದು ಎಷ್ಟು ಮಟ್ಟಿಗೂ ಸರಿಯಲ್ಲ ಅಂತ ಒಂದು ಪ್ರಸಂಗ. ಇನ್ನೊಂದು ಪ್ರಸಂಗದಲ್ಲಿ ಭಗವಂತ ಈ ಪ್ರಕೃತಿ, ಈ ಜಗತ್ತು ಇದನ್ನೆಲ್ಲ ಇಟ್ಟುಕೊಂಡು ಸೃಷ್ಟಿ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ಇಟ್ಟುಕೊಂಡು ಸೃಷ್ಟಿ ಮಾಡ್ತಾನೆ ಅಂತಂದ್ರೆ ಇವನ್ದೇನು ಸ್ವಾತಂತ್ರ್ಯ, ಇವನಿಗೇನು ಸ್ವಾತಂತ್ರ್ಯ ಬಂತು? ಪ್ರಕೃತಿಯಿಂದ ಜಗತ್ತನ್ನ ಸೃಷ್ಟಿ ವಸ್ತುವನ್ನಾಗಿ ಇಟ್ಟುಕೊಂಡು ಸತ್ವ, ರಜಸ್ಸು, ತಮಸ್ಸು ಎಂಬ 3 ತ್ರಿಗುಣಾತ್ಮಕವಾದ ಈ ಪ್ರಕೃತಿಯನ್ನ ಮೂಲ ವಸ್ತುವನ್ನಾಗಿ ಇಟ್ಟುಕೊಂಡು ಈ ಪ್ರಕೃತಿಯ ವಿಕಾರವಾದ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಈ ಪ್ರಕೃತಿಯಿಂದಾಗಿ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಆ ಅವ್ಯಕ್ತ ತತ್ವದಿಂದ ಮಹತ್ವ ಇವುಗಳನ್ನು ಇಟ್ಟುಕೊಂಡು ಸೃಷ್ಟಿ ಮಾಡ್ತಾನೆ ಅಂದ್ರೆ ಏನಂತ ಸ್ವಾತಂತ್ರ್ಯ ಏನು ಬಂತು ಭಗವಂತನಿಗೆ? ಇವನು ಹೆಂಗ್ ಸ್ವತಂತ್ರ ಆಗ್ಲಿಕ್ಕೆ ಸಾಧ್ಯ ಆಗ್ತಾನೆ? ಯಾಕಂದ್ರೆ ಅಂತಂದ್ರೆ ಇವನಿಗೆ ಯಾವ ಸ್ವಾತಂತ್ರ್ಯ ಬಂತು? ಯಾವ ಸ್ವಾತಂತ್ರ್ಯವೂ ಇಲ್ಲ ಎಂಬುದಾಗಿ ವಿಚಾರ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಲೀಲೆಯ ದಂಡಮಾಲಂಬ್ಯ ಅಂತ ವ್ಯಾಸರಾಜರು ಹೇಳ್ತಾರೆ. ಈಗ ಮಹಾರಾಜರು ಸಾಯಂಕಾಲ ಒಂದು ಸ್ಟಿಕ್ ಹಿಡ್ಕೊಂಡು ವಾಕಿಂಗ್ ಹೋಗ್ತಾರಂತೆ. ಮುದುಕ ಅಂತ ಹೇಳ್ತೀರಾ? ಲೀಲೆಯ ದಂಡಮಾಲಂಬ್ಯ, ಅವನು ಲೀಲೆ, ಅವನಿಗೆ ದಂಡ ಹಿಡ್ಕೊಂಡು ಹೋಗೋದು ಅವನಿಗೊಂದು ಲೀಲೆ. ಎಷ್ಟು ಚಂದ ಇದೆ ದೃಷ್ಟಾಂತ. ಹಂಗೆ ಅದರಿಂದ ಅವನಿಗೆ ಆ ಸ್ಟಿಕ್ನಿಂದ ಮಹಾರಾಜನಿಗೆ ಏನಾಗಬೇಕಾಗಿಲ್ಲ. ಅವನಿಗೆ ಮಹಾರಾಜ ಸ್ಟಿಕ್ ಹಿಡ್ಕೊಂಡು ಹೋದ ಇದುವೇ ಬೇರೆ, ಅದೊಂದು ಇದನ್ನೇ ಬೇರೆ. ಆ ಹಿಡ್ಕೊಂಡು ಹೋಗ್ಬೇಕು ಅಂದ್ರೆ ಚಂದ. ಆದ್ದರಿಂದ ಅದರಿಂದ ಅವನಿಗೇನು ಏನು ಪ್ರಯೋಜನ ಇಲ್ಲ. ಅವನು ಸ್ವಾತಂತ್ರ್ಯಕ್ಕೆ ಏನು ಧಕ್ಕೆ ಇಲ್ಲ. ಅಯ್ಯೋ ಕೋಲ್ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಇವನೇನು ಮುದುಕಾದ ಅಂತ ಯಾರು ಹೇಳೋದಿಲ್ಲ. ಅಥವಾ ಇವನಲ್ಲಿ ಏನು ಸ್ವಾತಂತ್ರ್ಯವೂ ಇಲ್ಲ, ಇವನು ಕೋಲ್ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅಂತೇನು ಆ ರೀತಿಯಾಗಿ ಆಕ್ಷೇಪ ಮಾಡೋದಿಲ್ಲ. ಆದ್ದರಿಂದ ಇದೊಂದು ಲೀಲೆ, ಜಗತ್ತಿನ ಲೀಲೆ. ಜಗತ್ತಿನ ಸೃಷ್ಟಿ ಮಾಡುವಾಗ ಇವುಗಳನ್ನು ಉಪಯೋಗಿಸಿಕೊಂಡೆ ಅವನು ಮಾಡ್ತಾನೆ. ಹೆಂಗ ಅದನ್ನ ಲೀಲೆಯ ದಂಡಮಾಲಂಬ್ಯ, ರಾಜ ಯಾವ ರೀತಿಯಾಗಿ ಅದನ್ನ ವಾಕಿಂಗ್ ಹೋಗ್ತಾನೋ ಆ ರೀತಿಯಾಗಿ ಇವನು ಕೂಡ ಹೋಗ್ತಾನೆ ಎನ್ನುವ ಒಂದು ಅಭಿಪ್ರಾಯದಲ್ಲಿ ಚಂದ್ರಿಕಾಚಾರ್ಯ. ಹೀಗೆ ಇದು ಸುಮ್ಮನೆ ದೃಷ್ಟಾಂತ ಪುರಸ್ಸರವಾಗಿ ಹೇಳಿದ್ದು. ಅನೇಕ ಕಡೆ ಎಲ್ಲೆಲ್ಲಿ ಅಸ್ಪಷ್ಟವಾದ ವಿಚಾರಗಳು ಇದೆಯೋ ಆ ಅಸ್ಪಷ್ಟವಾಗಿರ್ತಕ್ಕಂತಹ ವಿಚಾರಗಳನ್ನ ಸ್ಪಷ್ಟೀಕರಿಸುವುದಕ್ಕೋಸ್ಕರನೇ ನಾನು ಚಂದ್ರಿಕಾ ಗ್ರಂಥವನ್ನು ಬರೀಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಸ್ಪಷ್ಟವಾದ ಮಾತುಗಳನ್ನ ಇನ್ನು ನ್ಯಾಯಾಮೃತದಲ್ಲಿ ತುಂಬಾ ಕ್ಲಿಷ್ಟವಾದ, ಪ್ರಾಯ 10 ವರ್ಷ ಗುರುಕುಲದಲ್ಲಿ ಅಧ್ಯಯನ ಮಾಡಿದ ಮೇಲೆ ನ್ಯಾಯಾಮೃತಕ್ಕೆ ಪ್ರವೇಶ. ನ್ಯಾಯಾಮೃತಕ್ಕೆ ಅವನ ಅಧಿಕಾರಿ ಆಗಬೇಕು ಅಂತಾದ್ರೆ 10 ವರ್ಷ ವ್ಯಾಸಂಗ ಮಾಡಬೇಕು. ಕಾವ್ಯ, ವ್ಯಾಕರಣ ಇವುಗಳನ್ನ, ನ್ಯಾಯಶಾಸ್ತ್ರ ಇವುಗಳನ್ನೆಲ್ಲ ಒಂದು ಹಂತದ ಅಧ್ಯಯನ ಮಾಡಿ ಆದ ಮೇಲೆ ನ್ಯಾಯಾಮೃತಕ್ಕೆ ಕಾರಣ. ಆ ನ್ಯಾಯಾಮೃತ ಅಧ್ಯಯನ ಮಾಡಬೇಕು. ಯಾಕೆಂದ್ರೆ ಪ್ರಥಮ ಪರಿಚ್ಛೇದದಲ್ಲಿಯೇ ಮಿಥ್ಯಾತ್ವದ ಪರಿಷ್ಕಾರ ಇದೆ. ಮಿಥ್ಯಾತ್ವಂ ನಾಮ ಕಿಂ? ಏನ್ ಜಗನ್ ಮಿಥ್ಯಾ ಅಂತ ಹೇಳ್ತಿರಲ್ಲ, ಮಿಥ್ಯಾತ್ವಂ ನಾಮ. ಅದರಿಂದ ಆ ಪರಿಷ್ಕಾರಗಳು ಅರ್ಥ ಆಗಬೇಕು ಅಂತಾದ್ರೆ ಅಷ್ಟು ಪೂರ್ವದಲ್ಲಿ ಅದಕ್ಕೆ ಅಷ್ಟು ಅಧ್ಯಯನ ಬೇಕಾಗ್ತದೆ. ತತ್ವನಿರ್ಣಯ ಇವುಗಳನ್ನೆಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿದ ಪ್ರಮಾಣ ಪದ್ಧತಿ ಇವುಗಳನ್ನೆಲ್ಲ ಅಧ್ಯಯನ ಮಾಡಿ ಆದ ಮೇಲೇನೆ ಅಲ್ಲಿಗೆ ಹೋಗಬೇಕು. 10 ವರ್ಷ ಆದ ಮೇಲೆ ಅದನ್ನು ಅಧ್ಯಯನ ಮಾಡಬೇಕು. ಕೆಲವರು 2 ಕ್ರಮ ಇದೆ. ಸುಧಾಕ್ಕಿಂತ ಮುಂಚೆನೇ ನ್ಯಾಯಾಮೃತಾದಿಗಳನ್ನು ಅಧ್ಯಯನ ಮಾಡೋದಿದೆ, ಸುಧಾ ಆದ ಮೇಲೆ ನ್ಯಾಯಾಮೃತಗಳನ್ನು ಅಧ್ಯಯನ ಮಾಡೋದಿದೆ, ಅನಂತರ ಅಧ್ಯಯನ ಮಾಡುವ ಕ್ರಮವೂ ಇದೆ. ಪರಂಪರೆಯಲ್ಲಿ ಆ ರೀತಿಯಾಗೂ ಬಂದಿದೆ.
ಪ್ರಾಯ ಈಗಿನ ಈ ಗುರುಕುಲಗಳ ಪದ್ಧತಿಗಳಲ್ಲಿ ಈ ಒಂದು 2-3 ಗುರುಕುಲಗಳು ಏನಿದ್ದಾವೆ ಆ ಗುರುಕುಲದಲ್ಲಿ ಆಗುವ ಪಾಠದ ಪದ್ಧತಿ ಇದೇ ರೀತಿಯಾಗಿ ಆಗ್ತದೆ. ಮೊದಲು ದಾಸತ್ರಯವೂ ಪಾಠ ಆಗಬೇಕಂತೆ, ನ್ಯಾಯಾಮೃತ ಮಾತ್ರ ಪಾಠ ಆಗ್ತಾ ಇದೆ, ಚಂದ್ರಿಕಾ ಪರಿಪೂರ್ಣದಲ್ಲಿ ಪಾಠ ಆಗ್ತಾರೆ, ಆನಂತರ ಓದ್ತಾರೆ ಅಂತ ಕೆಲವರು ಅಧ್ಯಯನ ಮಾಡ್ತಾರೆ. ತರ್ಕತಾಂಡವ ಅಂತೂ ಓದೋದೇ ಕಡಿಮೆ. ಯಾಕೆಂದ್ರೆ ತರ್ಕತಾಂಡವ ಓದಬೇಕು ಅಂತಾದ್ರೆ ಪ್ರಾಯ ಅವರು ಕ್ರೋಡಪತ್ರ ಅಂತಾರೆ, ಅದು ಬೇರೆ ಕಡೆ ಹೋಗಿ ಅವನ್ನೆಲ್ಲ ಅಧ್ಯಯನ ಮಾಡ್ಕೊಂಡು ಬಂದ್ರೆ ಅದು ಅರ್ಥ ಆಗ್ತದೆ, ಇಲ್ಲಾಂದ್ರೆ ಅರ್ಥ ಆಗೋದು. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ತರ್ಕತಾಂಡವ ಆ ಪ್ರಮಾಣದಲ್ಲಿ ಅಧ್ಯಯನ ಮಾಡಿ ಆ ದೃಷ್ಟಿಯಲ್ಲಿ ಅಲ್ಲಿ ಅಧ್ಯಯನ ಮಾಡಬೇಕು ಅಂತ ಅದು ಅಷ್ಟು ಅಧ್ಯಯನ ಮಾಡಬೇಕಾದ್ರೆ ಅರ್ಹತೆ ಬೇಕದಕ್ಕೆ ಅಂತ. ನವೀನ ನ್ಯಾಯವನ್ನು ಖಂಡನೆ ಮಾಡಿದ್ದಾರೆ ಅವರು, ನವೀನ ನ್ಯಾಯವನ್ನು ಖಂಡನೆ ಮಾಡಿದ್ದಾರೆ ವ್ಯಾಸರಾಜರು. ಅದನ್ನು ಖಂಡನೆ ಮಾಡಬೇಕು ಅಂತಾದ್ರೆ ಆ ರೀತಿಯ ವಿಷಯಗಳಲ್ಲಿ ಪ್ರಸ್ತಾಪ ಆಗಿರ್ಬೇಕು. ಈಗ ನ್ಯಾಯಾಮೃತದಲ್ಲಿ ಅನೇಕ ಪರಿಷ್ಕಾರಗಳನ್ನು ಮಾಡುವಾಗ, ಶ್ರುತ್ಯರ್ಥ ವಿಚಾರ ಮಾಡುವಾಗ ಒಂದು ದೃಷ್ಟಾಂತ, ಏಕಮೇವ ಅದ್ವಿತೀಯಂ ಬ್ರಹ್ಮ, ಏಕಮೇವ ಅದ್ವಿತೀಯಂ ಬ್ರಹ್ಮ. ಇಲ್ಲಿ ಏಕ ಅಂತನ್ನೋ ಶಬ್ದ ಕಾಣಿಸ್ತು, ಅದ್ವಿತೀಯ ಎನ್ನುವ ಶಬ್ದ ಕಾಣಿಸ್ತು. ಕೂಡಲೇ ಪರವಾದಿಗಳು ಇದಕ್ಕೆ ಅರ್ಥ ಮಾಡಿದ್ದು ಅಂದ್ರೆ ಬ್ರಹ್ಮನಿಗಿಂತ ಭಿನ್ನವಾದ ವಸ್ತು ಇಲ್ಲ ಅಂತ ಹೇಳಿ. ಏಕಂ, ಬ್ರಹ್ಮನಿಗಿಂತ ಭಿನ್ನವಾದ ವಸ್ತು ಇಲ್ಲ. ಅದ್ವಿತೀಯಂ ಏಕಂ ಬ್ರಹ್ಮ, ಎರಡನೇದ್ದು ಇಲ್ಲದೇ ಇರುವ ಒಂದೇ ಬ್ರಹ್ಮ, ಇದಕ್ಕಿಂತ ಇನ್ನೊಂದು ಇಲ್ಲ, ಒಂದೇ ಬ್ರಹ್ಮ. ಅದು ಏಕ ಸ್ಪಷ್ಟವಾಗಿದೆ, ಅವಕ್ಕೆ ಹೊಂದುವಂತಹ ವಿಚಾರ ಇದೆ ಅದಕ್ಕೆಲ್ಲ. ಇದನ್ನೆಲ್ಲ ವಿಚಾರ ಮಾಡ್ತಾ ಅದನ್ನೇನು ಮಾಡಿಬಿಟ್ರು, ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂತಕ್ಕಂತಹ ಶ್ರುತಿ ಬ್ರಹ್ಮನಿಗಿಂತ ಅತಿರಿಕ್ತವಾದ ವಸ್ತು ಇಲ್ಲ ಅನ್ನೋದನ್ನ ತಿಳಿಸುವುದಕ್ಕೋಸ್ಕರ ಹೊರಟಿದೆ ಅಂತ ಹೇಳಿ ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿರತಕ್ಕಂತಹ ಒಂದು ಮಂತ್ರ ಭಾಗ. ಅದಕ್ಕೆ ವ್ಯಾಸರಾಜರು ಹೇಳ್ತಾರೆ, ಯಾವತ್ತೂ ಕೂಡ ಶ್ರುತಿಗೆ ಅರ್ಥವನ್ನ ನಿರ್ಣಯ ಮಾಡಬೇಕು ಅಂತಾದ್ರೆ, ಶ್ರುತ್ಯರ್ಥವನ್ನ ಹೇಳಬೇಕು ಅಂತಾದ್ರೆ ಉಪಕ್ರಮ ಉಪಸಂಹಾರಗಳನ್ನು ಸುಮ್ಮನೆ ನಮ್ಮ ಬಾಯಿ ಬಂದಂಗೆ ಅರ್ಥ ಹೇಳಿಬಿಟ್ರೆ ಅದು ವೇದದ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ವೇದದ ಅರ್ಥ ಅದಾಗಬೇಕು ಅಂತಾದ್ರೆ ಯಾವ ಸಂದರ್ಭದಲ್ಲಿ ಬಂದಿದೆ, ಅದರ ಪ್ರಕರಣ ಏನು ಅಂತ ವಿಚಾರ ಮಾಡಿದಾಗ ಅಲ್ಲಿ ಪರಮಾತ್ಮನಕ್ಕಿಂತ ಭಿನ್ನವಾದ ವಸ್ತು ಇನ್ನೊಂದಿಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದಲ್ಲೇ ಇಲ್ಲ. ಹಿಂದಿನ ವಾಕ್ಯಗಳು ಮುಂದಿನ ವಾಕ್ಯಗಳನ್ನ ಪರಿಶೀಲನೆ ಮಾಡಿದಾಗ ಪರಮಾತ್ಮನ ಪರಿಪೂರ್ಣತೆಯನ್ನು ಹೇಳ್ತಕ್ಕಂತಹ ವಾಕ್ಯಗಳದು. ಅದ್ವಿತೀಯಂ ಏಕಂ, ಏಕ ಶಬ್ದಕ್ಕೆ ನೀವು ಹೇಳಿದ ಅರ್ಥ ಅದೇ ಅಲ್ಲ. ಏಕ ಶಬ್ದಕ್ಕೆ ಏಕೆ ಮುಖ್ಯಾನ್ಯ ಕೇವಲ, ಮುಖ್ಯಾಂತ ಅರ್ಥ ಇದೆ, ಕೇವಲ ಅಂತ ಅರ್ಥ ಇದೆ, ಸಂಖ್ಯಾಂತ ಅರ್ಥ ಇದೆ, ಅನೇಕ ಅರ್ಥಗಳಿದೆ ಏಕ ಶಬ್ದಕ್ಕೆ. ನೀವು ಹೇಳಿದ್ದನ್ನೇ ಇಟ್ಕೊಂಡು ಒಂದೇ ಅಂತ ಹೇಳುವಂಗಿಲ್ಲ, ಭಿನ್ನವಾದದ್ದು ಇಲ್ಲ ಅಂತ ಆ ಅರ್ಥ ಮಾಡುವಂಗಿಲ್ಲ. ಏಕಂ ಅಂತಂದ್ರೆ ಮುಖ್ಯಾಂತ ಅರ್ಥ, ಪ್ರಧಾನ ಅಂತ ಅರ್ಥ. ಇಡೀ ನಮ್ಮ ಪ್ರಪಂಚದಲ್ಲಿ ಪ್ರಧಾನವಾದ ಭಾಗ ಯಾವುದು ಅಂತಂದ್ರೆ, ಪ್ರಧಾನವಾದ ವಸ್ತು ಯಾವುದು ಅಂತಂದ್ರೆ ಅದು ಬ್ರಹ್ಮ. ಅದ್ವಿತೀಯ ಅಂದ್ರೆ ಎರಡನೇ ವಸ್ತು ಇಲ್ಲ, ಭಿನ್ನವಾದ ವಸ್ತು ಇಲ್ಲ ಅಂತ ಅದೇ ರೀತಿಯಾಗಿ ಅರ್ಥವನ್ನೇ ಮಾಡಬೇಕು ಅಂತ ಏನಿಲ್ಲ. ಅದ್ವಿತೀಯ ಶಬ್ದಕ್ಕೆ ಅನೇಕ ಮಹಾಭಾರತದಲ್ಲಿ ಅವನು ಅದ್ವಿತೀಯ ಅಂತಂದ್ರೆ ಅರ್ಥ ಏನು? ಅದ್ವಿತೀಯ ಅನುಸಸಾರ ಪಾಂಡವ, ಅದ್ವಿತೀಯ ಅನುಸಸಾರ ಪಾಂಡವ ಅಂತ ಮಹಾಭಾರತದಲ್ಲಿ ವಾಕ್ಯ ಪ್ರಯೋಗ ಮಾಡ್ತಾರೆ. ಅದ್ವಿತೀಯನಾಗಿದ್ದಾನೆ ಅಂತಂದ್ರೆ ಅವನು ಭಾರಿ ಶ್ರೇಷ್ಠನಾಗಿದ್ದಾನೆ ಅಂತ ಅರ್ಥ. ಅವನಿಗಿಂತ ಇನ್ನೊಬ್ಬನು ಶ್ರೇಷ್ಠನಾದವನು ಇಲ್ಲ ಎನ್ನುವ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ಇವನಿಗಿಂತ ಇನ್ನೊಂದು ವಸ್ತು ಇಲ್ಲ ಅನ್ನೋ ಅರ್ಥದಲ್ಲಿ ಅದು ಬಳಕೆ ಆಗಿದ್ದಲ್ಲ. ಆ ಅಭಿಪ್ರಾಯದಲ್ಲಿ ಆ ಶ್ರುತ್ಯರ್ಥವನ್ನು ವಿಚಾರ ಮಾಡಬೇಕು ಎಂಬುದಾಗಿ ಚಂದ್ರಿಕಾಚಾರ್ಯರು ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಚಂದ್ರಿಕಾ ತರ್ಕತಾಂಡವದಲ್ಲಿ ಒಂದು 2 ವಿಚಾರಗಳನ್ನು ಹೇಳ್ತೇನೆ. ಅಲ್ಲಿ ಜಾತಿ ಬೇಕಾಗಿಲ್ಲ ಅಂತ, ನಮ್ಮ ಜಾತಿ ಅಂದ್ರೆ ಈ ನಮ್ಮ ಹೇಳುವ ಜಾತಿ ಅಲ್ಲ, ತಾರ್ಕಿಕರು ಒಂದು ಜಾತಿಯನ್ನು ಒಪ್ಪಿದ್ದಾರೆ. ಅದು ಉದಾಹರಣೆಗೆ ಎಲ್ಲಾ ಮನುಷ್ಯರಲ್ಲಿಯೂ ಒಂದು ಮನುಷ್ಯತ್ವ ಅಂತ ಒಂದು ಧರ್ಮ, ಜಾತಿ. ಧರ್ಮ ಆದ್ರೆ ಅನಿತ್ಯ, ಜಾತಿ ನಿತ್ಯ ಅಂತ. ಎಲ್ಲಾ ಮನುಷ್ಯರಲ್ಲಿ ಒಂದೇ ಒಂದು ಜಾತಿ, ನಿತ್ಯಂ ಏಕಂ ಅನೇಕ ಅನುಗತಂ ಸಾಮಾನ್ಯಂ ಅಂತ ಅವರ ಲಕ್ಷಣ.
ನಿತ್ಯಂ ಏಕಂ ಅನೇಕ ಅನುಗತ. ಅದು ನಿತ್ಯ, ಏಕ, ಅನೇಕ, ಅನುಗತ. ಮನುಷ್ಯತ್ವ ಅನ್ನೋದೊಂದು ನಿತ್ಯವಾದ ವಸ್ತು, ನಿತ್ಯ. ಮತ್ತು ಅನೇಕ ಅನೇಕ ಅನುಗತಂ. ಅನೇಕ ಅನುಗತಂ ಅಂದ್ರೆ ಅದು ಅನೇಕ ಮನುಷ್ಯರಲ್ಲಿ ಅನುಗತವಾಗಿ ಇದೆ. ಮನುಷ್ಯರಲ್ಲಿ ಅನೇಕ ಮನುಷ್ಯರಲ್ಲಿ ಅನುಗತವಾಗಿ ಇದೆ. ನಿತ್ಯಂ ಏಕ, ಅದು ಒಂದೇ. ಮನುಷ್ಯತ್ವ ಅಂತ ಅನ್ನೋದು ಒಂದೇ ಅಂತ. ಇದು ಹಾಗೇನಲ್ಲ ಅಂತ ಬಹಳ ಸುಂದರವಾದ ಇದನ್ನ ಟೀಕೆಯಲ್ಲೆಲ್ಲ ಬಂದಿದೆ, ಅದನ್ನ ಇದನ್ನ ಮಾಡಿದ್ದಾರೆ. ಆದ್ರೆ ಇವರು ಹೇಳೋದು ಅನೇಕ ಕೆಲವನ್ನ ವಿಸ್ತಾರವಾಗಿ ಹೇಳ್ತಾರೆ. ಈಗ ಅವಿಧೇಯತ್ವ, ಪ್ರಮೇಯತ್ವ ಅಂತ ಇವುಗಳನ್ನು ಹೇಳ್ತೀವಿ. ಇದು ಅವಿಧೇಯ, ಇದು ಪ್ರಮೇಯ ಅಂತ ಹೇಳಬೇಕು ಅಂತಾದ್ರೆ, ವ್ಯವಹಾರ ಮಾಡಬೇಕು ಅಂತಾದ್ರೆ ತಾರ್ಕಿಕರೇ ಅವಿಧೇಯತ್ವ ಪ್ರಮೇಯತ್ವನ ಜಾತಿ ಅಂತ ಪ್ರಮೇಯತ್ವ ಅದು ಎಲ್ಲಾ ಕಡೆ ಇರ್ತದೆ. ಅವಿಧೇಯತ್ವ ಎಲ್ಲಾ ಕಡೆ ಇರ್ತದೆ. ಇಂಥ ಕಡೆ ಇಲ್ಲ ಅಂತ ಇಲ್ಲ. ವಾಚ್ಯತ್ವ ಇಂಥ ಕಡೆ ಇಲ್ಲ ಅಂತಿಲ್ಲ. ಎಲ್ಲಾ ವಸ್ತುವಿನಲ್ಲಿಯೂ ಇರತಕ್ಕಂತಹ ಅವಿಧೇಯತ್ವ ಪ್ರಮೇಯತ್ವಗಳನ್ನ ಏನ್ ಹೇಳ್ತಾ ಇದ್ದೀರಿ, ಅವುಗಳನ್ನ ನೀವೇ ಏನು ಅಂತ ಒಪ್ಪಿಲ್ಲ, ಜಾತಿ ಅಂತ. ಆದ್ರಿಂದ ಅದರಂತೆ ಇವುಗಳನ್ನ ಯಾಕೆ ಕೂಡಿಸಬಾರ್ದು? ಪ್ರತಿಯೊಂದು ಮನುಷ್ಯರಲ್ಲಿಯೂ ಇರುವ ಮನುಷ್ಯತ್ವ ಒಂದೇ ಅಂತ ಯಾಕೆ ಹೇಳ್ತೀರಿ? ಅದನ್ನು ಹೇಳಬೇಡಿ. ಈ ಮನುಷ್ಯನಲ್ಲಿರುವ ಮನುಷ್ಯತ್ವನೇ ಬೇರೆ, ಆ ಮನುಷ್ಯನಲ್ಲಿರುವ ಮನುಷ್ಯತ್ವನೇ ಬೇರೆ, ಈ ಮನುಷ್ಯನಲ್ಲಿರುವ ಮನುಷ್ಯತ್ವನೇ ಬೇರೆ. ಆದರೆ ಈ ಮನುಷ್ಯತ್ವಕ್ಕೆ ಸದೃಶವಾದ ಧರ್ಮ ಆ ಮನುಷ್ಯತ್ವ ಅಂತ ಹೇಳಬೇಕಾದ್ರೆ ಸಾದೃಶ್ಯ ಒಪ್ಪರಿ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಅಪಿ. ಆಚಾರ್ಯ ಪ್ರತಿಯೊಂದು ಪದಾರ್ಥಗಳು ಭಿನ್ನ, ಪ್ರತಿಯೊಂದು ಧರ್ಮಗಳು ಭಿನ್ನ. ಒಂದು ಗೋವಿನಲ್ಲಿರ್ತಕ್ಕಂತಹ ಗೋತ್ವ ಇನ್ನೊಂದು ಗೋವಿನಲ್ಲಿರ್ತಕ್ಕಂತಹ ಗೋತ್ವ ಎಲ್ಲ ಅದು ಬೇರೆ ಬೇರೆನೆ. ಆ ಗೋವಿನಲ್ಲಿ ಈ ಗೋವಿನಲ್ಲಿ ಇರ್ತಕ್ಕಂತಹ ಗೋತ್ವಗಳು, ಆ ಎರಡು ಗೋತ್ವಗಳು ಸದೃಶವಾಗಿದೆ ಅಂತ ಬೇಕಾದ್ರೆ ಹೇಳಿ. ಸದೃಶವಾಗಿದೆ. ಸಾದೃಶ್ಯ ಭೇದವ್ಯಾಪ್ತ. ಸಾದೃಶ್ಯ ಇದೆ ಅಂದ್ರೆ, ಸಾದೃಶ್ಯ ಅಂದ್ರೆ ಅರ್ಥ ಏನು? ಸಾದೃಶ್ಯ ಅಂತ ಅನ್ನೋದಕ್ಕೆ ಲಕ್ಷಣ ಹೇಳೋದೇನು? ತದ್ ಭಿನ್ನತ್ವೇ ಸತಿ ತದ್ಗತ ಭೂಯೋ ಧರ್ಮವತ್ತು. ಚಂದ್ರನಂತೆ ಮುಖ ಇದೆ ಅಂದ್ರೆ ಅವ ಚಂದ್ರನೇ ಅಲ್ಲ, ಚಂದ್ರನಿಗಿಂತ ಭಿನ್ನನಾಗಿರ್ತಾನೆ. ಚಂದ್ರನಲ್ಲಿರ್ತಕ್ಕಂತಹ ಭೂಯೋ ಧರ್ಮಗಳು ಅವನಲ್ಲಿ ಇರ್ತಾವೆ ಅಂತ ಅಷ್ಟೇ ಅರ್ಥ ತಾನೆ. ಆದ್ದರಿಂದ ಸಾದೃಶ್ಯ ಇದೆ ಅಂತ ಒಪ್ಪಿರಬೇಕಾದ್ರೆ, ಆದರೆ ಅಲ್ಲಿ ಒಂದೇ ಅಂತ ಒಪ್ಪ. ಎಲ್ಲ ಮನುಷ್ಯರಲ್ಲಿರ್ತಕ್ಕಂತಹ ಮನುಷ್ಯತ್ವ ಅದು ಒಂದೇ. ಒಬ್ಬೊಬ್ಬ ಮನುಷ್ಯನಲ್ಲಿ ಮನುಷ್ಯತ್ವ ಭಿನ್ನ ಭಿನ್ನವಾಗಿದೆ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ಅನಿಸ್ತಿಲ್ಲ. ಇದನ್ನ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರ ಮಾಡಿದ್ದಾರೆ. ಇನ್ನೊಂದನ್ನ ತಮೋವಾದ ಅಂತ ಬಂದಿದೆ. ತಮಸ್ಸನ್ನ ತಾರ್ಕಿಕರು ಅದನ್ನ ಒಂದು ಅತಿರಿಕ್ತ ಪದಾರ್ಥ ಅಂತ ಹೇಳ್ತಾರೆ. ಅಲ್ಲಿ ಬಂದಿರೋ ಪ್ರಸಂಗ, ಮೀಮಾಂಸಕರು ಅದೊಂದು ಅತಿರಿಕ್ತ ದ್ರವ್ಯ ಅಲ್ಲ, ಮೀಮಾಂಸಕರನ್ನ ಖಂಡನೆ ಮಾಡುವುದಕ್ಕೋಸ್ಕರ ತಾರ್ಕಿಕರು ತಗೊಂಡಿರ್ತಕ್ಕಂತಹ ಒಂದು ಪ್ರಮೇಯ ಭಾಗ ತಮಸ್ಸು, ಕತ್ತಲೆ. ಯುಕ್ತಿ ಚೆನ್ನಾಗಿದೆ ಅವರು, ಅದಕ್ಕೆ ತಾರ್ಕಿಕರು ಅಂತ ಕರೆಯೋದು. ತರ್ಕದಿಂದಲೇ ನೋಡಿ ಅವ್ರು ಹೇಳೋದು, ಪ್ರತ್ಯಕ್ಷ ಕಲಿತಮಪ್ಯರ್ಥಂ ಅನುಮಾನೇನ ಬುಭುತ್ಸಂತೆ ತರ್ಕ ರಸಿಕಾ ಅಂತ. ಪ್ರತ್ಯಕ್ಷ ಸಿದ್ಧವಾದರೂ ಅನುಮಾನದಿಂದ ಸಿದ್ಧಿ ಮಾಡ್ತಾರಂತೆ ತರ್ಕ ರಸಿಕರು. ಆ ದೃಷ್ಟಿಯಲ್ಲಿ ತಮಸ್ಸನ್ನು, ಕತ್ತಲು ಇದೆಯಲ್ಲ, ಈ ತಮಸ್ಸು ಇದೊಂದು ಅತಿರಿಕ್ತ ದ್ರವ್ಯ. ಅತಿರಿಕ್ತ ದ್ರವ್ಯ ಅಂದ್ರೆ ಅವರೊಂದಿಷ್ಟು ದ್ರವ್ಯಗಳನ್ನು ಒಪ್ಪಿದ್ದಾರೆ, ಈ ದ್ರವ್ಯಗಳಲ್ಲಿ ಅದು ಸೇರೋದಿಲ್ಲ ಅಂತ ಹೇಳೋದು. ಅತಿರಿಕ್ತ ದ್ರವ್ಯ ಯಾಕೆಂದ್ರೆ ತಮಸ್ಸು ಎಂಬತಕ್ಕಂತಹ ಈ ದ್ರವ್ಯ ಇದೆಯಲ್ಲ, ಅದು ಕಾಣಿಸಬೇಕು. ಈ ದ್ರವ್ಯ ಕಾಣಿಸಬೇಕು ಅಂತ ಆದ್ರೆ ಬೆಳಕು ಬೇಕು. ವಾದ ಹೀಗೆ, ಒಂದು ದ್ರವ್ಯ ಕಾಣಿಸಬೇಕು ಅಂತ ಆದ್ರೆ ಬೆಳಕು. ಆದರೆ ಕತ್ತಲು ಕಾಣಿಸಬೇಕು ಅಂತ ಆದ್ರೆ ಬೆಳಕು ಬೇಕಾಗಿಲ್ಲ. ಕತ್ಲು ಕಾಣಿಸ್ಬೇಕಾದ್ರೆ ಬೆಳಕು ಬೇಕಾ? ಬೇಕಾ? ಆದ್ರಿಂದ ಅದು ಕಣ್ಣಿಗೆ ಕಾಣ್ತಾ ಇಲ್ಲ. ಆದ್ರಿಂದ ಅದನ್ನ ದ್ರವ್ಯ ಅಂತ ಹೇಳೋದು. ಯಾವುದೇ ಒಂದು ದ್ರವ್ಯ ತಗೊಳ್ರಿ, ಆ ದ್ರವ್ಯ ಎನ್ನುವುದು ಕಾಣಿಸ್ಬೇಕು ಅಂತ ಆದ್ರೆ ಅದು ಏನಾಗಬೇಕು ಅಂತಂದ್ರೆ ಬೆಳಕು. ರೂಪವತ್ ದ್ರವ್ಯ ಚಾಕ್ಷುಷ ಪ್ರತ್ಯಕ್ಷಂ ಪ್ರತಿ ಆಲೋಕ ಕಾರಣಂ ಅಂತ ತಾರ್ಕಿಕರ ಸಿದ್ಧಾಂತ. ರೂಪವುಳ್ಳಂತಹ ಯಾವುದೇ ವಿಧವಾದ ದ್ರವ್ಯದ ಕಣ್ಣಿನ ಪ್ರತ್ಯಕ್ಷ ಬರಬೇಕು ಅಂತ ಆದ್ರೆ ಆಲೋಕ ಕಾರಣ, ಬೆಳಕು ಕಾರಣ ಅಂತ ಹೇಳ್ತಾರೆ. ಬೆಳಕು ಬೇಕು.
ದ್ರವ್ಯದ ಪ್ರತ್ಯಕ್ಷ ಬರಬೇಕು ಅಂತಾದ್ರೆ, ಕಣ್ಣಿನಿಂದ ದ್ರವ್ಯದ ಪ್ರತ್ಯಕ್ಷ ಬರಬೇಕು ಅಂತಾದ್ರೆ ಆಲೋಕ ಬೇಕು, ಬೆಳಕು ಬೇಕು. ಆದರೆ ಕತ್ತಲೆಯ ಪ್ರತ್ಯಕ್ಷ ಬರಬೇಕು ಅಂತಾದ್ರೆ ಬೆಳಕು ಬೇಡಲ್ಲ. ಇದು ಕತ್ತಲು ಅಂತ ಹೇಳ್ತಿದ್ದಾನೆ. ಇದಂ ತಮಃ, ಇದಂ ಅಂಧಂ ತಮಃ ಅಂತ ಜ್ಞಾನ ಇಲ್ಲ, ಇದಂ ತಮಃ ಅಂತ ಜ್ಞಾನ ಇದೆ. ಇದಂ ತಮಃ ಅಂತ ಜ್ಞಾನ, ಇದನ್ನ ನಾವು ಯಾವ ರೀತಿಯಾಗಿ ಪಡಿತೀವಿ? ಬೆಳಕಿಲ್ದೇನೆ ಪಡಿತೀವಿ. ಕತ್ತಲಾಯ್ತು ಅಂದ್ರೆ, ಕತ್ಲು ಇದು ಲೈಟ್ ಹೋದ ಕೂಡಲೇ ಅಯ್ಯಪ್ಪ ಕತ್ಲು ಅಂತ ಕಣ್ಣಿಗೆ ಕಾಣಿಸ್ತಾ ಇದೆ. ಆದ್ದರಿಂದ ದ್ರವ್ಯ ಅಂದ ಮೇಲೆ ಅದರ ಪ್ರತ್ಯಕ್ಷ ಬರಬೇಕು ಅಂತಾದ್ರೆ ಏನ್ ಬೇಕು ಅಂತಂದ್ರೆ ಅದಕ್ಕೆ ಬೆಳಕು ಬೇಕು. ಆದರೆ ಕತ್ತಲಿನ ಪ್ರತ್ಯಕ್ಷ ಬರಬೇಕು ಅಂತಾದ್ರೆ ಬೆಳಕು ಬೇಕಾಗಿಲ್ಲ. ಆದ್ದರಿಂದ ಕತ್ತಲೆ ಅಂತ ಅನ್ನೋದು ಅದೊಂದು ದ್ರವ್ಯವಲ್ಲ ಅಂತ ಸಾಧನೆ ಮಾಡಿ. ಹಾಗಾದ್ರೆ ಏನದು ಕತ್ತಲೆ ಅಂತಂದ್ರೆ ಏನದು ಅಂತ? ತಮಸ್ಸು ಅಂದ್ರೆ ಏನದು? ಬೆಳಕಿನ ಅಭಾವವೇ ಕತ್ತಲೆ. ತೇಜೋಭಾವ ಏವ ತಮಃ ಅಂತ ಸಿದ್ಧಾಂತ ಮಾಡಿರ್ತಾರೆ. ಕತ್ತಲು ಏನು ಅಂತಂದ್ರೆ ಅವ್ರ ಸಿದ್ಧಾಂತ ತೇಜೋಭಾವ ಏವ ತಮಃ. ತಮಸ್ಸನ ಅತಿರಿಕ್ತ ದ್ರವ್ಯ ಅಂತ ನಾವು ಒಪ್ಲಿಕ್ಕೆ ತಯಾರಿ. ನಮ್ದೊಂದು ಯುಕ್ತಿ, ಆ ಯುಕ್ತಿಗೆ ಅದು ಹೊಂದುತ್ತೋ ಅದನ್ನು ಒಪ್ಲಿಕ್ಕೆ ಅಡ್ಡಿ ಇಲ್ಲ. ಆ ಯುಕ್ತಿಗೆ ಹೊಂದುದಿಲ್ಲ ಅಂದ್ಮೇಲೆ ಅದನ್ನ ನಾವು ಒಪ್ಲಿಕ್ಕೆ. ಈ ದೃಷ್ಟಿಯಲ್ಲಿ ತಮಸ್ಸನ್ನ ಅವರು ಅತಿರಿಕ್ತ ದ್ರವ್ಯ ಅಂತ ಅದನ್ನ ಏನು ಅಂತ ಹೇಳ್ತಾರೆ ಅಂದ್ರೆ ತೇಜೋಭಾವನೆ ತಮಸ್ಸು, ಬೆಳಕಿನ ಅಭಾವವನ್ನೇ ತಮಸ್ಸು ಎಂಬುದಾಗಿ ಒಪ್ಪಬೇಕಾಗ್ತದೆ ಅಂತ ಈ ರೀತಿಯಾಗಿ ಒಂದು ನ್ಯಾಯ ಸಿದ್ಧಾಂತ. ಅದಕ್ಕೆ ಚಂದ್ರಿಕಾಚಾರ್ಯರು ಹೇಳ್ತಾರೆ, ಈ ವಸ್ತುಗಳನ್ನ ಗ್ರಹಿಸಬೇಕು ಅಂತಾದ್ರೆ ಬೆಳಕು ಬೇಕು, ಸರಿ, ಆಲೋಕ ಬೇಕು. ನೀವು ಹೇಳಿದಂತೆ ವಸ್ತುಗಳನ್ನ ಗ್ರಹಣ ಮಾಡಬೇಕು ಅಂತಾದ್ರೆ ಬೆಳಕು ಬೇಕು, ಸರಿ, ಅದನ್ನು ಒಪ್ಪುವಂತ ವಿಚಾರ. ಆದರೆ ಬೆಕ್ಕಿನ ಕಣ್ಣಿದೆಲ್ಲ ನೋಡಿ, ದೃಷ್ಟಾಂತ ಕೊಡ್ತಾರೆ ವ್ಯಾಸರಾಜರು. ಬೆಕ್ಕಿನ ಕಣ್ಣಿದೆಲ್ಲ ಅದು ಕತ್ತಲಲ್ಲಿ ಕಾಣುತ್ತದೆ. ಆದ್ದರಿಂದ ಹಾಗಾದ್ರೆ ಅದನ್ನ ಕಣ್ಣೇ ಅಲ್ಲ ಅಂತ ಹೇಳ್ತೀರಾ? ಕತ್ತಲಲ್ಲಿಯೂ ಕೂಡ ಬೆಕ್ಕಿನ ಕಣ್ಣು ಕಾಣಿಸ್ತಾ ಇದೆ. ಆದ್ದರಿಂದ ಅದನ್ನ ಕಣ್ಣೇ ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೀಗೆ ಪದಾರ್ಥಗಳನ್ನ ನಾವು ಗ್ರಹಿಸ್ತಕ್ಕಂತಹ ಇಂದ್ರಿಯಗಳಲ್ಲೇ ಒಂದು ವ್ಯತ್ಯಾಸ ಇದೆ. ನಮ್ಮ ಕಣ್ಣಿದ್ದಂತೆ ಅದರ ಕಣ್ಣಿಲ್ಲ. ಎಷ್ಟು ಸೂಕ್ಷ್ಮ ವಿಚಾರ. ಪದಾರ್ಥಗಳನ್ನ ಗ್ರಹಿಸುವ ಇಂದ್ರಿಯಗಳಲ್ಲೇ ಒಂದು ವೈಲಕ್ಷಣ್ಯ ಇರಬೇಕು ಅಂತಾದ್ರೆ ಪದಾರ್ಥಗಳಲ್ಲಿ ಯಾಕೆ ವ್ಯತ್ಯಾಸ ಇರಬಾರದು? ದ್ರವ್ಯಗಳಲ್ಲಿ ಯಾಕೆ ವ್ಯತ್ಯಾಸ ಇರಬಾರದು? ಈ ದೃಷ್ಟಿಯಲ್ಲಿ ಅದನ್ನ ತಮಸ್ಸು ಅಂತ ಅನ್ನೋದನ್ನ ಅದನ್ನು ದ್ರವ್ಯ ಅಂತ ಒಬ್ಬರು ತೇಜೋಭಾವನೆ ತಮಸ್ಸು. ತಮಸ್ಸನ್ನ ಅಭಾವ ಅಂತ ಹೇಳ್ತಾರೆ ಅಂದ್ರೆ ಯಾರಾದ್ರೂ ತಮಸ್ಸನ್ನ ಅಂದ್ರೆ ಅದು ಅಭಾವ ಇಲ್ಲದೆ ಇರೋ ಪದಾರ್ಥ ಅಂತ. ಏನಿಲ್ಲದೆ ಇರೋ ಪದಾರ್ಥ ಬೆಳಕಿಲ್ಲದೆ ಇರೋ ಪದಾರ್ಥ ಅಂತ ಚಿತ್ರವಾದ ಯುಕ್ತಿ ಇದೆ. ಹೀಗೆ ನಾವು ಅನ್ಕೊಂಡಿರ್ತೀವಿ. ಅದಕ್ಕೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ, ಒಂದು ಸಿದ್ಧಾಂತವನ್ನ ಓದಿ ಅದೇ ಸಿದ್ಧಾಂತ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಮುಂದೆ ವಿಮರ್ಶೆ ಮಾಡಿದ ಸಿದ್ಧಾಂತವನ್ನ ಅಧ್ಯಯನ ಮಾಡಿರೋದೇ ಇಲ್ಲ. ಆ ಅಧ್ಯಯನ ಮಾಡದೇ ಇರೋದ್ರಿಂದ ಏನ್ ತೊಂದರೆ ಆಗ್ತದೆ ಅಂತಂದ್ರೆ ಆ ಸಿದ್ಧಾಂತವೇ ಸರಿ. ಆದ್ರಿಂದ ನ್ಯಾಯ ಸಿದ್ಧಾಂತವನ್ನ ಸೂಕ್ಷ್ಮವಾಗಿ ವಿಚಾರ ಮಾಡಿರುವ ಆಚಾರ್ಯರ ಸಿದ್ಧಾಂತವನ್ನ ಅಧ್ಯಯನ ಮಾಡಲೇ ಇಲ್ಲ. ಯಾಕೆಂದ್ರೆ ಮಡಿ ದೃಷ್ಟಿಯಿಂದ ಎಲ್ಲಿ ಅಧ್ಯಯನ ಖಂಡನೆ ಮಾಡಿದ್ದಾರೆ. ನಮ್ಮಲ್ಲೊಂದು ಯಾವಾಗಲೂ ಹೇಳೋದಿದೆ, ಈ ದ್ವೈತಿಗಳು ಬಂದಿರೋರೆಲ್ಲ ಇಲ್ಲಿ ಖಂಡನೆ ಮಾಡ್ಲಿಕ್ಕೆ ಬಂದಿರೋರು ಅಂತ, ಹುಟ್ಟಿರೋದೇ ಖಂಡನೆ ಮಾಡ್ಲಿಕ್ಕೆ ಹುಟ್ಟಿರೋದು ಇವರು ಅಂತ. ಆ ದೃಷ್ಟಿಯಿಂದ ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ಹೋಗಲೇ ಇಲ್ಲ. ಆದ್ರೆ ಅಲ್ಲಿರುವ ವಿಚಾರ ವಿಮರ್ಶೆ ಅದನ್ನ ಯಾವುದು ಗಮನಿಸ್ತೇ ಇಲ್ಲ, ಅದನ್ನು ಗ್ರಹಿಸಲೇ ಇಲ್ಲ. ಈ ದೃಷ್ಟಿಯಲ್ಲಿ ತಮಸ್ಸನ್ನ ಒಂದು ದ್ರವ್ಯ ಅಂತ ಒಪ್ಪದೇನೆ ಅತಿರಿಕ್ತ ದ್ರವ್ಯ ಅಂತ ಒಪ್ಪಿ ಅದನ್ನು ತೇಜೋಭಾವ ಅಂತ ಏನು ಸಿದ್ಧಾಂತ ಮಾಡಿದ್ದಾರೆ ಅದನ್ನು ವ್ಯಾಸರಾಜರು ಚೆನ್ನಾಗಿ ಖಂಡನೆ ಮಾಡಿದ್ದಾರೆ. ಇನ್ನು ಬಂಗಾರ ಇದೆ. ಬಂಗಾರವನ್ನ ಏನ್ ಹೇಳ್ತಾರೆ ಅಂದ್ರೆ ಇದನ್ನು ಕೇಳಿ ತುಂಬಾ ಚೆನ್ನಾಗಿದೆ. ಬಂಗಾರವನ್ನ ಏನ್ ಹೇಳ್ತಾರೆ ಅಂದ್ರೆ ಅದು ತೇಜಸ್ಸು ಅಂತ ಹೇಳ್ತಾರೆ. ನಾವು ಪಾರ್ಥಿವ, ಬಂಗಾರ ಅನ್ನೋದು ಅದು ಪಾರ್ಥಿವ ಭಾಗ. ಬಂಗಾರ ಅನ್ನೋದು ಪೃಥ್ವಿ ಭಾಗ, ಪಾರ್ಥಿವ ಭಾಗ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ನೀವು ಗಾಬರಿ ಹೇಳ್ತೀರಿ ತೇಜಸ್ಸು ಅಂತ ಹೇಳಿದ್ರೆ ನೀವೇ ಗಾಬರಿ, ನೀವು ಸುಡಬೇಕಾಗಿತ್ತಲ್ಲ ನಮ್ಗೆ ಅಂತ. ನೀವೇನ್ ತೇಜಸ್ಸು ಬಂಗಾರವನ್ನು ತೇಜಸ್ಸು ಅಂತ ಹೇಳ್ತಾ ಇದ್ದಾರಲ್ಲ, ನಾವೆಲ್ಲ ಹಾಕೊಂಡಿದೀವಿ ಆಭರಣ, ಏನು ಸುಡ್ತಾ ಇಲ್ಲ, ಏನಿಲ್ಲ. ನೀವು ಸುವರ್ಣಂ ತೇಜ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಗಾಬರಿ ಆಗಬಹುದು. ಆದ್ರೆ ಅವ್ರು ಸಾಧನೆ ಮಾಡಿ ತೋರಿಸ್ತಾರೆ, ಸುವರ್ಣ ತೇಜಸ್ಸು ಅಂತ ಸಾಧನೆ ಮಾಡಿ ತೋರಿಸ್ತಾರೆ. ಹೇಗೆ ಅಂದ್ರೆ ಒಂದು ಪೃಥ್ವಿ ಅಂಶಗಳು ಇದೆ ಅದರಲ್ಲಿ, ಸುವರ್ಣ ತೇಜಸ್ಸೇ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಪೃಥ್ವಿಯ ಅಂಶಗಳಿಂದ ಮಿಶ್ರಿತವಾದ ವಸ್ತು ಅದು ಅಂತ ಒಪ್ಕೋತಾ ಇದ್ದಾರೆ. ಅಲ್ಲಿ ಕಾರಣ ಏನು ಅಂದ್ರೆ, ಮುಖ್ಯ ಕಾರಣ ಕೊಡೋದೇನು ಅಂದ್ರೆ ಅವರು ಸುವರ್ಣವನ್ನ ತೇಜಸ್ಸು ಅನ್ನೋದಕ್ಕೆ ಯಾವುದೇ ಪಾರ್ಥಿವ ಭಾಗವನ್ನ ಬೆಂಕಿಯಲ್ಲಿ ಹಾಕಿದರೆ
ಸುಟ್ಟು ಹೋಗ್ತದೆ, ಒಂಚೂರು ಉಳಿಯೋದಿಲ್ಲ ನಿಮಗೆ. ಯಾವುದೇ ಪಾರ್ಥಿವ ಭಾಗವನ್ನ ಬೆಂಕಿಯಲ್ಲಿ ಹಾಕಿರಿ ಸುಟ್ಟು ಭಸ್ಮ ಆಗ್ತದೆ. ಬಂಗಾರವನ್ನ ಸಾವಿರ ಸಾವಿರ ವರ್ಷಗಳವರೆಗೂ ಕೂಡ ಬೆಂಕಿಯಲ್ಲಿ ಹಾಕಿರಿ ಅದರಲ್ಲಿರೋ ದ್ರವತ್ವ ನಾಶ ಆಗೋದಿಲ್ಲ. ಸುವರ್ಣಂ ತೈಜಸಂ ಅನುಚ್ಛಿದ್ಯಮಾನ ದ್ರವತ್ವಾಧಿಕರಣತ್ವೇ ಸತಿ ದ್ರವತ್ವ ಅಂತ. ಅನುಚ್ಛಿದ್ಯಮಾನ ದ್ರವತ್ವಾಧಿಕರಣ ಅಂದ್ರೆ ಅದರ ದ್ರವತ್ವ ನಾಶ ಆಗುವುದೇ ಇಲ್ಲ. ಬೆಂಕಿ ಬಂಗಾರವನ್ನು ಎಷ್ಟೇ ಬೆಂಕಿಯಲ್ಲಿ ಹಾಕಿದ್ರೂ ಕೂಡ ಆ ದ್ರವ ಭಾಗ ಅದು ಎಷ್ಟು ವರ್ಷ ಅದಾದ್ರೂ ಏನು ಇದು ಇರ್ತದೆ, ಆ ಭಾಗದ ನಾಶ ಆಗುವುದೇ ಇಲ್ಲ, ಹಾಗೇ ಇರ್ತದೆ. ಅಂದಮೇಲೆ ಅದನ್ನ ಏನು ಹೇಳ್ಬೇಕು? ಪಾರ್ಥಿವ ಅಂತ ಹೇಳ್ತೀರ ಅವರು? ಪಾರ್ಥಿವ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತೇಜಸ್ಸು ಅಂತ ಹೇಳ್ಬೇಕು, ಅದನ್ನ ತೇಜೋ ಭಾಗವೇ ಇರುತ್ತೆ ಹೇಳಬೇಕು. ಅಲ್ಲದೆ ಯಾವ ಪಾರ್ಥಿವ ಭಾಗ ಹಳದಿ ಇರಲ್ಲ, ಯಾಕೆ ಹಳದಿ ಹಾಕಿದೆ ಅದು? ಹಳದಿ ಬಣ್ಣ ಯಾಕೆ ಬಂತು? ಬಂಗಾರಕ್ಕೆ ಹಳದಿ ಬಣ್ಣ ಯಾಕೆ ಬಂತು? ಪಾರ್ಥಿವ ಭಾಗ ಮಿಶ್ರಣ ಆಗಿದೆ, ಅದಕ್ಕೆ ಪಾರ್ಥಿವ ಭಾಗ ಮಿಶ್ರಣ. ಸುಡಲ್ಲ, ಯಾಕೆ ಸುಡಲ್ಲ ಅಂತ ಅದಕ್ಕೂ ಪಾರ್ಥಿವ ಭಾಗ ಮಿಶ್ರಣ ಆಗಿದೆ. ಪೃಥ್ವಿ ಭಾಗದ ಮಿಶ್ರಣ ಆಗಿರೋದ್ರಿಂದ ಇವೆಲ್ಲ ನಮಗೆ ಈ ತೊಂದರೆಗಳೇನೂ ಆಗ್ತಾ ಇಲ್ಲ. ಆದರೆ ಅದನ್ನ ಈ ಕಾರಣ ಅಂತೂ ಸತ್ಯ, ನಾವೆಷ್ಟೇ ಬೆಂಕಿಯಲ್ಲಿ ಬಂಗಾರವನ್ನು ಹಾಕಿದರೂ ಕೂಡ ಹೇಗೆ ಪಾರ್ಥಿವ ವಸ್ತುಗಳನ್ನು ನಾವು ಬೆಂಕಿಯಲ್ಲಿ ಹಾಕಿದಾಗ ಸುಟ್ಟು ಭಸ್ಮ ಆಗ್ತದೋ, ಏನು ಲವಲೇಶದಿಂದ ಸುಟ್ಟು ಭಸ್ಮ ಆಗ್ತದೋ ಹಾಗೆ ಅದು ಭಸ್ಮ ಆಗ್ತಾ ಇಲ್ಲ. ಆದ್ದರಿಂದ ಅಲ್ಲಿ ದ್ರವತ್ವ ನಾಶಕ್ಕೆ ಪ್ರತಿಬಂಧಕವಾದ ಯಾವುದೋ ಒಂದು ದ್ರವದ್ರವ್ಯ ಇರಬೇಕು, ಅದೇ ಸುವರ್ಣ ಅಂತ ಒಂದು ಕಲ್ಪನೆ ಮಾಡಿ ಅನುಮಾನದಿಂದ ಅದನ್ನು ಸಾಧನೆ ಮಾಡಿ ಸುವರ್ಣವನ್ನು ತೇಜಸ್ಸು ಅಂತ ಸಾಧನೆ ಮಾಡಿಟ್ಟಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಅಗ್ನೇರಪತ್ಯಂ ಪ್ರಥಮಂ ಹಿರಣ್ಯಂ, ಅಗ್ನಿಯ ಮಗ ಅಂತ ಸ್ಮೃತಿ ವಾಕ್ಯಗಳು ಇದೆ. ಹಿರಣ್ಯ ಎನ್ನುವುದು ಅಗ್ನಿಯ ಮಗ ಅಂತ ಅನೇಕ ಸ್ಮೃತಿ ವಾಕ್ಯಗಳು ಕೂಡ ಹೇಳ್ತಾ ಇದೆ. ಆದ್ದರಿಂದ ಅದನ್ನೇನು ಹೇಳಬೇಕಾಗ್ತದೆ ಅಂದ್ರೆ ಅದನ್ನ ತೇಜಸ್ಸು ಅಂತ ಹೇಳಬೇಕು ಅಂತ ವಾದ ಮಾಡಿದಾಗ ಇದಕ್ಕೆ ವ್ಯಾಸರಾಜರು ಹೇಳ್ತಾರೆ, ಒಂದು ಗುಂಪಿಗೆ ಸೇರಿರತಕ್ಕಂತಹ ವಸ್ತುಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರ್ತದೆ. ಆದರೆ ಅದರಿಂದಲೇ ಅದನ್ನ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ಆ ವಸ್ತುವನ್ನ ಆ ಗುಂಪಿನಿಂದ ಅದನ್ನ ಬೇರ್ಪಡಿಸ್ಲಿಕ್ಕೆ ಬರೋದು, ಆ ಗುಂಪಿನಿಂದ ಅದನ್ನು ಹೊರ ಹಾಕಲಿಕ್ಕೆ ಮಾತ್ರ ಬರೋದಿಲ್ಲ. ನೀವು ಹೀಗೆ ಹೇಳೋದು ಅಂತಾದ್ರೆ ಯಾವ ತೇಜಸ್ಸಲ್ಲೂ ದ್ರವರೂಪ ಕಂಡಿಲ್ಲ, ಆದರೆ ಸುವರ್ಣ ದ್ರವರೂಪವಾಗಿದೆ. ತೇಜಸ್ಸಲ್ಲಿ ಆದ್ರೂ ದ್ರವರೂಪವಾಗಿ ಎಲ್ಲಾದ್ರೂ ಕಂಡಿದೆಯೇ ಹೇಳಿ? ಪ್ರತಿಯುಕ್ತಿ, ತರ್ಕಕ್ಕೆ ಪ್ರತಿತರ್ಕ ಅಂತ, ತರ್ಕಕ್ಕೆ ಪ್ರತಿತರ್ಕ. ತೇಜಸ್ಸು, ಸುವರ್ಣವನ್ನ ತೇಜಸ್ಸು ಅಂತ ಹೇಳೋದು ಅಂತಾದರೆ ನೀವು ಯಾವುದೇ ತೇಜಸ್ಸು ದ್ರವರೂಪದಲ್ಲಿ ಇಲ್ಲ. ತೇಜಸ್ಸು ಬೆಂಕಿ ಅಥವಾ ಅಗ್ನಿ ಅದು ದ್ರವರೂಪದಲ್ಲಿದೆ. ಯಾವುದಾದ್ರೂ ಯಾವ ತೇಜಸ್ಸಲ್ಲಿ ಬೇಕಾದ್ರೆ ತಗೊಳ್ರಿ, ಅದು ದ್ರವರೂಪದಲ್ಲಿ ಇಲ್ಲ. ಸುವರ್ಣ ದ್ರವರೂಪದಲ್ಲಿ ಇದೆ. ಸುವರ್ಣ ಕಾಯಿಸಿದಾಗ ದ್ರವರೂಪದಲ್ಲೇ ಇರ್ತದಲ್ಲ. ಹಾಗಾದ್ರೆ ಯಾವ ತೇಜಸ್ಸು ದ್ರವರೂಪದಲ್ಲಿ ಇಲ್ಲ, ಈ ಸುವರ್ಣ ಮಾತ್ರ ದ್ರವರೂಪದಲ್ಲಿ ಇದೆ, ಅಂದಮೇಲೆ ಇದನ್ನು ತೇಜಸ್ಸು ಅಂತ ಹೆಂಗೆ ಹೇಳ್ತೀನಿ ನಾನು ಪ್ರತ್ಯೇಕ ಹೇಳ್ತೀನಿ. ಅದರಿಂದ ವಸ್ತುಗಳಲ್ಲಿ ಒಂದು ಗುಂಪಿನಲ್ಲಿ, ಒಂದೇ ಗುಂಪಿನಲ್ಲಿ ವಸ್ತುಗಳಿದ್ದಾಗ ಅದರಲ್ಲಿ ಏನೋ ಒಂದು ವ್ಯತ್ಯಾಸಗಳು ಇದ್ದೇ ಇರ್ತದೆ. ಆ ವ್ಯತ್ಯಾಸಗಳು ಇರೋದರಿಂದಲೇ ಆ ರೀತಿಯಾಗಿ ನಮಗೆ ಅನುಭವಕ್ಕೆ ಬರ್ತಾ ಇರ್ತದೆ. ಆದ್ರಿಂದ ಆ ಗುಂಪಿನಿಂದ ಅದನ್ನ ಹೊರಗೆ ಹಾಕಲಿಕ್ಕೆ ಬರೋದಿಲ್ಲ. ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿದ್ದಾಗ ಅದನ್ನ ಹೊರ ಹಾಕಲಿಕ್ಕೆ ಬರೋದಿಲ್ಲ. ಇನ್ನು ಅಗ್ನೇರಪತ್ಯಂ ಅಂತ ಹೇಳ್ತೀವಿ, ಅಗ್ನಿಯ ಮಗ ಅಂತ. ಹಾಗೆ ಅಗ್ನೇರಾಪಃ ಅಧ್ಯ ಪೃಥಿವೀ ಪೃಥಿವ್ಯಾಮೋಷಧಯ, ಅಗ್ನೇರಾಪಃ ಅಂತೂ ಇದೆ. ಹಾಗೆ ಹೇಳ್ತಾರೆ, ಅಗ್ನೇರಾಪ ಅಂದ್ರೆ ನೀರಿಗೆ ಅಗ್ನಿ ಕಾರಣ ಅಂತಿದೆ. ಹೇಳಿದ್ರೆ ಅಗ್ನಿಯ ಮಗ ನೀರು, ಅಗ್ನಿಯ ಮಗ ಸುವರ್ಣ ಅಂತ ನೀವು ಹೇಳಿದ್ರೆ ಅಗ್ನೇರಾಪಃ ಅಧ್ಯ ಪೃಥಿವೀ ಅಂತಿದೆ. ನೀರಿಗೆ ಕಾರಣವಾದದ್ದು ಅಗ್ನಿ ಅಂತ ಇದೆ, ಅಗ್ನಿ ಕಾರಣತ್ತು ನೋಡಿದ್ರೆ ಹಂಗೆ ಆ ರೀತಿಯಾದ ವಾಕ್ಯಗಳು ಬೇಕಾದಷ್ಟು ಇರ್ತವೆ. ಅದರಿಂದ ಒಂದೊಂದು ವಸ್ತುವಿನಲ್ಲಿ ಒಂದು ಏನೋ ಒಂದು ವೈಲಕ್ಷಣ್ಯ, ಏನೋ ಒಂದು ವೈಚಿತ್ರ್ಯ ಇರ್ತದೆ. ಅದು ಸ್ವಾಭಾವಿಕವಾಗಿ ಆ ವಸ್ತುವಿನಲ್ಲಿ ಇದ್ದಾಗ ಆ ಗುಂಪಿನಿಂದಲೇ ಈ ಸಣ್ಣ ವೈಲಕ್ಷಣ್ಯ ಇರೋದ್ರಿಂದ ಆ ಗುಂಪಿನಿಂದಲೇ ಅದು ಹೊರಕ್ಕೆ ಹೋಗಬೇಕು ಅನ್ನುವ ವಾದ ಸರಿಯಲ್ಲ ಅಂತನ್ನೋದನ್ನ ಯುಕ್ತಿಯುಕ್ತವಾಗಿ ಅದನ್ನ ಸಮರ್ಥನೆ ಮಾಡಿದ್ದಾರೆ ವ್ಯಾಸರಾಜರು. ಇನ್ನೊಂದು, ತಾರ್ಕಿಕರು ವೇದವನ್ನ ಪೌರುಷೇಯ ಅಂತ, ವೇದವನ್ನ ಪೌರುಷೇಯ ಅಂತ. ಯಾಕೆ ಅಂದ್ರೆ ಅವ್ರ ಕಾರಣ ಕೊಡೋದೇನು ಅಂದ್ರೆ, ಅಹಮೇವ ಸ್ವಯಮಿದಂ ವದಾಮಿ ಜುಷ್ಟಂ ಅಂತ ಬರ್ತದೆ ವೇದದಲ್ಲಿ. ಅಹಮೇವ ಸ್ವಯಂ ಇದಂ ವದಾಮಿ ಅಂತ ವೇದವಾಕ್ಯ ಇದೆ. ಅಹಂ ಅಂತ ಪದಪ್ರಯೋಗ ಮಾಡಿದ್ದಾರೆ.
ಅಹಂ ಅಂದ್ರೆ ನಾನು. ವೇದ ಅಪೌರುಷೇಯ ಆದರೆ ಆ ನಾನು ಯಾರು ಅಂತ ಪ್ರಶ್ನೆ ಮಾಡುದು ತಾರ್ಕಿಕ. ನಾನು ಯಾರು? ವೇದ ಒಂದು ವೇಳೆ ಅಪೌರುಷೇಯ ಆದರೆ ಅಹಂ ಅಂತ ಹೇಳ್ತಾ ಇದೆ. ಅಹಂ ಅಂತಂದ್ರೆ ನಾನು ಅಂತ ಅರ್ಥ. ಇವ ಯಾವ ಪುರುಷನಿಂದಲೂ ನಿರ್ಮಿತವಾಗಿಲ್ಲ ಅಂತಂದ ಮೇಲೆ ಆ ವೇದದಲ್ಲಿ ಬರುವ ಅಹಂ ಎಂಬುದಾಗಿ ನಾನು ಅಂತ ಹೇಳ್ತಾ ಇದ್ದಾರಲ್ಲ, ಆ ನಾನು ಅಂದ್ರೆ ಯಾರದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ವ್ಯಾಸರಾಜರು ಹೇಳ್ತಾರೆ, ಈ ದೃಷ್ಟಿಯಿಂದ ಅದನ್ನ ಏನು ಹೇಳಬೇಕು ಅಂದ್ರೆ ಈಶ್ವರನು ಮಾಡಿದ್ದು ಅಂತ ಒಪ್ಪಿಬಿಡಿ, ಸುಮ್ಮನೆ ಯಾಕೆ ಸಮಸ್ಯೆ ಮಾಡ್ಕೊಳ್ತೀವಿ? ಇವೆಲ್ಲ ಸಮಸ್ಯೆಗಳು ಬರ್ತದೆ. ಅಹಂ ಅಂದ್ರೆ ನಾನು ಅಂತಿದೆ, ಆ ನಾನು ಯಾರು ಅಂತ ನಾವು ಪ್ರಶ್ನೆ ಬರ್ತದೆ. ಅದಕ್ಕೋಸ್ಕರ ಈಶ್ವರ ಮಾಡಿದ್ದು ಅಂತ ಒಪ್ಪಿಬಿಟ್ರೆ ವೇದವನ್ನ ಪೌರುಷೇಯ, ಈಶ್ವರ ಕೃತ. ಪೌರುಷೇಯ ಅಂದ್ರೆ ಬೇರೆ ಪೌರುಷೇಯ ಅಂತ ಹೇಳಲ್ಲ ಅವರು, ಈಶ್ವರ ಎಂಬ ಪುರುಷನಿಂದ ನಿರ್ಮಿತವಾದದ್ದು, ಈಶ್ವರನಿಂದಲೇ ನಿರ್ಮಿತವಾದದ್ದು ಅಂತ ಒಪ್ಪಿಬಿಟ್ರಿ ಏನ್ ತೊಂದ್ರೆ ಅಂತ ವೇದಕ್ಕೆ ಪೌರುಷೇಯತ್ವವನ್ನು ತಾರ್ಕಿಕರು ಹೇಳಿದಾಗ ಅದಕ್ಕೆ ವ್ಯಾಸರಾಜರಂತಾರೆ ಗೃಭ್ಣಾಮಿತೆ ಸೌಭಗತ್ವಾಯ ಹಸ್ತಂ ಅಂತ ಒಂದು ವಾಕ್ಯ. ನಿನ್ನ ಸೌಭಾಗ್ಯಕ್ಕಾಗಿ ಕೈ ಹಿಡಿತೇನೆ, ನಿನ್ನ ಕೈ ಹಿಡಿತೇನೆ ಅಂತ ಗಂಡ ಹೇಳ್ತಕ್ಕಂಥ ಮಾತಿದು ಪತ್ನಿಗೆ. ಗೃಭ್ಣಾಮಿತ್ವೇ ಗೃಭ್ಣಾಮಿ ತೇ ಸೌಭಗಾಯ, ಸೌಭಗತ್ವಾಯ ಹಸ್ತಂ ಅಂತ. ಆದ್ದರಿಂದ ಇಲ್ಲಿಯೂ ಕೂಡ ಆ ಹೆಣ್ಣಿನ ಕೈ ಹಿಡಿತಾ ಇದ್ದಾರಲ್ಲ ಅವ್ರು ಯಾರು ಅಂತ ವೇದವಾಕ್ಯವನ್ನ ಹೇಳಿರತಕ್ಕಂತಹ ಈಶ್ವರ ಕೈ ಹಿಡಿಯವನು. ನಿಮ್ ಪ್ರಕಾರ ಈಶ್ವರ ಕೃತ ತಾನೆ, ಈಶ್ವರನೇ ಮಾಡಿದ್ದು ಅಂತಾಗಿದ್ದರೆ ಗೃಭ್ಣಾಮಿತೆ ಸೌಭಗತ್ವಾಯ ಹಸ್ತಂ ಅಂತ ಹೇಳುವಾಗ ನಿನ್ನ ಸೌಭಾಗ್ಯಕ್ಕಾಗಿ ನಿನ್ನ ಕೈಯನ್ನ ಹಿಡಿಯುತ್ತೇನೆ ಅಂತ ಹೇಳ್ತಾ ಇದ್ದೇನಲ್ಲ, ನಿನ್ನ ಕೈಯನ್ನ ಹಿಡಿಯುತ್ತೇನೆ ಎಂಬುದಾಗಿ ಕೈ ಹಿಡಿಯೋರು ಯಾರು? ಈಶ್ವರ ಕೃತ ಆದ್ರೆ ಈಶ್ವರನೇ ಹಿಡಿಬೇಕಾಯ್ತು ನಿನ್ ಪ್ರಕಾರ. ಆದ್ದರಿಂದ ಕೈ ಹಿಡಿಯೋದು ಮದುವೆ ಗಂಡು. ಗೃಭ್ಣಾಮಿತ್ವೇ ಗೃಭ್ಣಾಮಿತ್ತೇ ಸೌಭಗತ್ವಾಯ ಹಸ್ತಂ ಅಂತ ಹೇಳುವಾಗ ಅವನು ಹಸ್ತವನ್ನ, ಕನ್ಯೆಯ ಹಸ್ತವನ್ನ ಹಿಡಿತಕ್ಕಂಥವರು ಮದುಮಗ ಗಂಡು, ಮದುವೆ ಗಂಡು ಹಿಡಿತಕ್ಕಂಥ ಅದು ಹಸ್ತ. ಆದ್ದರಿಂದ ಅಲ್ಲಿ ಈಶ್ವರ ಕೃತ ಅಂತ ನೀನು ಏನು ಹೇಳ್ತಾ ಇದೆಯೋ ಅದಕ್ಕೆ ಪ್ರತಿ ತರ್ಕವನ್ನ ಇಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಈ ದೃಷ್ಟಿಯಲ್ಲಿ ಪ್ರತಿಯೊಂದು ವಾಕ್ಯಗಳಲ್ಲಿಯೂ ಕೂಡ, ಪ್ರತಿಯೊಂದು ಪದಗಳಲ್ಲಿಯೂ ಕೂಡ ಇದೇ ರೀತಿಯಾಗಿ ಅನೇಕ ಸಂದರ್ಭಗಳಲ್ಲಿ ಅನೇಕ ಶ್ರುತ್ಯರ್ಥ ವಿಚಾರ ಮಾಡುವಾಗಲೂ ಅಷ್ಟೇ ಸರ್ವಮಾತ್ಮೈವ ಯತ್ರತ್ವಸ್ಯ ಸರ್ವಮಾತ್ಮೈವ ಆತ್ಮೈವಾಭೂತ್ ಅಂತ ಒಂದು ಶ್ರುತಿ. ಈ ಶ್ರುತ್ಯರ್ಥ ವಿಚಾರ ಮಾಡುವಾಗಲೂ ಕೂಡ ಇಲ್ಲೇನು ಹೇಳ್ಬಿಟ್ರು? ಆತ್ಮೈವಾಭೂತ್ ಅಂತ, ಆತ್ಮನೇ ಆಗಿಬಿಡ್ತಾನೆ ಅನ್ನೋ ಅಭಿಪ್ರಾಯ. ಹಿಂದೆ ಮುಂದೆ ಆ ಪೂರ್ವಾಪರ ಪ್ರಸಂಗಗಳನ್ನ ಏನು ನೋಡುವುದೇನು, ಅಲ್ಲಿ ಬಂದಿರೋ ವಿಚಾರ ಮುಕ್ತಿ ಸ್ವರೂಪವನ್ನ ಹೇಳ್ತಾರೆ. ಇವರು ಅರ್ಥ ಮಾಡ್ತಾ ಇರೋದು ನೀನು ಬ್ರಹ್ಮೈಕ್ಯವನ್ನ ಹೊಂದಿ ಚಿನ್ಮಾತ್ರ ಅವಶೇಷಿತನಾಗ್ತೀಯ, ಬ್ರಹ್ಮೈಕ್ಯವನ್ನ ಹೊಂದಿ ಚಿನ್ಮಾತ್ರ ಅವಶೇಷಿತನಾಗ್ತೀಯ ಅಂತ ಅರ್ಥವನ್ನ ಮಾಡಿದ್ದಾರೆ. ಯತ್ರತ್ವಸ್ಯ ಸರ್ವಮಾತ್ಮೈವಾಭೂತ್ ಅಂತ. ಅಲ್ಲಿ ಹಿಂದೆ ಮುಕ್ತಿಯನ್ನು ಹೇಳ್ತಕ್ಕಂಥ ಒಂದು ಪ್ರಸಂಗ ಬಂದಿದೆ, ಹಿಂದಿನ ವಾಕ್ಯ. ಮುಕ್ತಿಯನ್ನು ಹೇಳ್ತಕ್ಕಂತಹ ಮುಕ್ತಿ ಅಂದ್ರೆ ಏನು? ಸ್ವಸ್ವರೂಪ ಆನಂದ ಆವಿರ್ಭಾವವೇ ಮುಕ್ತಿ ಅಂತ ಹೇಳ್ತಾ ಇಲ್ಲಿ ನೀನೇ ಅವನಾಗಿ ಬಿಟ್ರೆ ಇಂಥ ಮುಕ್ತಿ ನೀನೇ ಹೊಂದಿ ಅಂತ ಮುಂದಿನ ವಾಕ್ಯ ಬಂದಿದೆ. ಚಿನ್ಮಾತ್ರ ಅವಶೇಷಿತನಾಗ್ತಾನೆ ಅಂತ ಅಂದ್ರೆ ಬ್ರಹ್ಮೈಕ್ಯವನ್ನ ಹೊಂದಿ ಚಿನ್ಮಾತ್ರ ಅವಶೇಷಿತನಾಗ್ತಾನೆ ಅಂದ್ರೆ ಅವನೇನು ಸುಖ ಪಡಿತಾನೆ? ವ್ಯಾಸರಾಜರು ಕೇಳೋದು ಅವನೇನ್ ಸುಖ ಮುಕ್ತಿ ಅಂದ್ರೆ ಆ ಸುಖವನ್ನ ಸ್ವಸ್ವರೂಪ ಆನಂದ ಆವಿರ್ಭಾವವನ್ನ ಅವನು ಹೇಗೆ ಪಡಿತಾನ, ಅದೇನ್ ಪಡಿತಾನ, ಅದೆಂತ ಮುಕ್ತಿ ಪಡಿತಾನ ಅವನು ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ವಾಕ್ಯಗಳಿಗೆ ಅರ್ಥ ಮಾಡುವಾಗ ಪೂರ್ವಾಪರ ಸಂಗತಿಗಳನ್ನು ನೋಡಿಕೊಂಡು ಅರ್ಥ ಮಾಡಬೇಕು, ಅಥವಾ ಇನ್ನೊಂದು ಅರ್ಥ ಮಾಡುವಾಗ ಅದು ಸಂಗತವಾಗಿರಬೇಕು. ಈಗ ಆಚಾರ್ಯರು ಕೂಡ ಐತರೇಯ ಮಥ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠ, ಐತರೇಯ ಸೂಕ್ತದ ಅರ್ಥವನ್ನ ಹೇಳಿದ್ರು. ಕೇರಳದ ಪಂಡಿತರು ಬಂದ್ರು, ಅದಕ್ಕೆ ನೀವು ಹೇಳ್ತಕ್ಕಂಥ ಅರ್ಥ ಸರಿಯಲ್ಲ, ನೀವು ಹೇಳ್ತಕ್ಕಂಥ ಅರ್ಥ ಸರಿಯಲ್ಲ, ನೀವು ಹೇಳ್ತಕ್ಕಂಥ ಅರ್ಥ ಸರಿಯಲ್ಲ ಅಂದ್ರೆ ಇದು ಒಂದು ಅರ್ಥ ಇದೆ ನಿಮಗೆ ಗೊತ್ತಿಲ್ಲಪ್ಪ ಅಂದ್ರು. ವೇದಕ್ಕೆ 3 ಅರ್ಥ ಇದೆ. ಸ್ಯಾತ್ತಥಮಪಿ ಸಂಭವಿತಾರ್ಥ ತ್ರ್ಯರ್ಥತಾಂ ಶ್ರುತಿಷು ವಿತ್ತ ದಶಾರ್ಥಂ ಭಾರತಂ ನನು
ದಶಾರ್ಥಮಪಿ ಸ್ಯಾತ್ ವೈಷ್ಣವಂ ಪದ ಸಹಸ್ರತಯಂ ಹಿ. ವೇದಕ್ಕೆ 3 ಅರ್ಥ ಇದೆ. ನೀನು ಹೇಳೋ ಅರ್ಥ ಅದೊಂದು ಅರ್ಥ ಆಗ್ತದೆ. ಅವರೊಂದು ಅರ್ಥ ಹೇಳಿದ್ರು ಕೇರಳದ ಪಂಡಿತರು. ಇದು ಒಂದು ಅರ್ಥ ಇದೆ ಕೇಳು. ವೇದಕ್ಕೆ 3 ಅರ್ಥ ಇದೆ. ವೇದಕ್ಕೆ ಮಹಾಭಾರತಕ್ಕೆ ಒಂದೊಂದು ಶ್ಲೋಕಕ್ಕೆ 10 ಅರ್ಥ ಇದೆ. ಇದು ಸುಮ್ಮನೆ ಸ್ಥಾಲಿ ಪುಲಾಕನ್ಯಾಯನ ವಿದ್ಯಾಮಾನ್ಯರು ಒಂದು ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತ ಅನ್ನೋದಕ್ಕೆ 10 ಅರ್ಥ ತೋರಿಸಿದ್ರು. ಸುಮ್ಮನೆ ಒಂದು ಶ್ಲೋಕಕ್ಕೆ ಭಗವದ್ಗೀತೆಯ ಶ್ಲೋಕಕ್ಕೆ 10 ಅರ್ಥ. ನಮಗ್ ಹೊಳೆಯೋದಿಲ್ಲ ಅಷ್ಟೇ. ಒಂದೊಂದು ಶ್ಲೋಕಕ್ಕೆ ಮಹಾಭಾರತದ ಒಂದೊಂದು ಶ್ಲೋಕಕ್ಕೆ 10 ಅರ್ಥ ಇದೆ. ವೇದಕ್ಕೆ 3 ಅರ್ಥ ಇದೆ. ವೈಷ್ಣವಂ ಪದ ಸಹಸ್ರತಯಂ ಹಿ. ವಿಷ್ಣು ಸಹಸ್ರ ನಾಮಕ್ಕೆ ಒಂದೊಂದು ಪದಕ್ಕೆ ಒಂದೊಂದು ವಿಷ್ಣವೇ ನಮಃ. ವಿಷ್ಣು ಎನ್ನುವ ಶಬ್ದಕ್ಕೆ 100 ಅರ್ಥ. ವಿಶ್ವಂ ವಿಷ್ಣು ವಷಟ್ಕಾರ ಭೂತ ಭವ್ಯ ಭವತ್ಪ್ರಭು. ಒಂದೊಂದು ನಾಮಕ್ಕೂ ಕೂಡ 100 ಅರ್ಥ ಇದೆ ಅಂತ ವಿಜಯ ಕೇಳಿದವರಿಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ದರಿಂದ ವೇದದ ಅರ್ಥ, ವೇದಕ್ಕೆ 3 ಅರ್ಥ ಇದೆ. ಆ 3 ಅರ್ಥಗಳಲ್ಲಿ ಒಂದು ಅರ್ಥ ಸಂಗತವಾಗಲಿಲ್ಲ ಅಂದ್ರೆ ಅಥವಾ ಉಪಕ್ರಮ ಉಪಸಂಹಾರಗಳ ವಿರೋಧ ಬಂತು ಅಂದ್ರೆ ಆ ಅರ್ಥವನ್ನು ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಬೇರೆ ಅರ್ಥ ಹೇಳುವಾಗಲೂ ಕೂಡ ಅದು ಸಂಗತವಾಗಿರಬೇಕು ಮತ್ತು ಅದು ಸೂಕ್ತವಾಗಿರಬೇಕು. ಅಂಥ ಒಂದು ಪ್ರಮೇಯವನ್ನ ನಮ್ಮ ಸಿದ್ಧಾಂತದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಜ್ಞಾನಿವರೇಣ್ಯರು ತಿಳಿಸಿಕೊಟ್ಟಿದ್ದಾರೆ. ಈ ದೃಷ್ಟಿಯಲ್ಲಿ ಇವತ್ತಿನ ದಿವಸ ನಮ್ಮ ಗುರುಗಳ ಹರಿದಾಸ ಭಟ್ಟರ ಅನುಪಸ್ಥಿತಿಯಲ್ಲಿ ಈ ಒಂದು ದರ್ಭಮುಷ್ಟಿ ಅದು ಎಷ್ಟು ಕೆಲಸ ಮಾಡಿದೆಯೋ ಗೊತ್ತಿಲ್ಲ. ಅದು ರಾಯರಿಗೆ ಗೊತ್ತು, ವ್ಯಾಸರಾಜರಿಗೆ ಗೊತ್ತು. ಆದ್ದರಿಂದ ನನ್ನ ಈ ವಾಕ್ಕುಸುಮಗಳನ್ನ ಅಸ್ಮದ್ ಗುರುವಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಯಾಮಿ ಸೀತಾಪತಿ ಶ್ರೀ ರಾಮಚಂದ್ರ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣೆ.